ಸಹಕಾರಿ ಬಂಧುಗಳೇ, ಮೊದಲೇ ಪ್ರಸ್ತುತ ತಮಗೆಲ್ಲರಿಗೂ ತಿಳಿಸಿದಂತೆ ಇವತ್ತು ಕೋಆಪರೇಟಿವ್ ಆಡಿಟ್ ಭಾಗ 2. ಯಾಕೆ ನೋಡಲಿ, ಶಿವಾನಂದ್ ಜಿ, ನನ್ನ ವಾಯ್ಸ್ ಸರಿ ಕೇಳ್ತಾ ಇದೆಯಾ? ನನ್ನ ವಾಯ್ಸ್ ಸರಿ ಕೇಳ್ತಾ ಇದೆ ಅಂದ್ರೆ ಥಮ್ಸ್ ಅಪ್, ಚಾಟ್ ಬಾಕ್ಸ್ ಅಲ್ಲಿ ಥಮ್ಸ್ ಅಪ್ ಗೆ ಹೇಳಿ. ಯಾಕೆ ವಾಯ್ಸ್ ಸರಿ ಕೇಳ್ತಾ ಇಲ್ಲ ಅಂತೇಳಿ ಯಾರೋ ಒಬ್ರು ಹೇಳ್ತಾ ಇದ್ದಾರೆ. ನನ್ನ ವಾಯ್ಸ್ ಸರಿ ಕೇಳ್ತಾ ಇದೆಯಾ ತಮ್ಗೆಲ್ಲರಿಗೂ? ಎಸ್, ಥ್ಯಾಂಕ್ ಯು. ಸೊ ಕೋಆಪರೇಟಿವ್ ಆಡಿಟ್ ಭಾಗ 2, ಲೆಕ್ಕ ಪರಿಶೋಧನೆ. ಇದರ ಹಿಂದಿನ ಸಂಚಿಕೆಯಿಂದ ಮುಂದುವರಿದ ಭಾಗವಾಗಿ ಇವತ್ತು ಲೆಕ್ಕ ಪರಿಶೋಧನೆ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೀಠಿಕೆ ಲೆಕ್ಕ ಪರಿಶೋಧನೆ ಅಂದ್ರೆ ಏನು, ಸಹಕಾರ ಕಾಯ್ದೆ ಏನ್ ಹೇಳುತ್ತೆ ಲೆಕ್ಕ ಪರಿಶೋಧನೆ ಬಗ್ಗೆ, ಇದೆಷ್ಟನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮುಂದುವರೆದಂತೆ ಮುಂದಿನ ಸಂಚಿಕೆಗಳಲ್ಲಿ ಅನೇಕ ವಿಚಾರಗಳಿದ ಬರುತ್ತೆ. ಅದಷ್ಟನ್ನ ಮುಂದಿನ ಸಂಚಿಕೆಗಳಲ್ಲಿ ಪ್ರಸ್ತುತಪಡಿಸೋಣ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ. ಸೊ ಇವತ್ತಿನ ವಿಷಯ ಲೆಕ್ಕ ಪರಿಶೋಧಕರ ನೇಮಕಾತಿ. ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಕಾಯ್ದೆ ಏನೇನ್ ಹೇಳುತ್ತೆ? ನಾವು 2 ಕಾಯ್ದೆಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಮೊದಲನೇದು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, ಮತ್ತೊಂದು 1997ರ ಸೌಹಾರ್ದ ಸಹಕಾರಿ ಅಧಿನಿಯಮ, ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ. ಎರಡರ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಅದರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಬಗ್ಗೆ ನಾನು ಹಸಿರು ಅಕ್ಷರದಲ್ಲಿ ಮೂಡಿಸಿದ್ದೀನಿ 63(1) ಅಂತ. ಸೌಹಾರ್ದ ಕಾಯ್ದೆಯಲ್ಲಿ 33(1) ಆಗತ್ತೆ. ಎರಡೂ ಇದರಲ್ಲೂ ಏನು ಪದಗಳ ವ್ಯತ್ಯಾಸ ಇಲ್ಲದಂತೆ ಒಂದೇ ರೀತಿ ಇದೆ. ಏನ್ ಹೇಳತ್ತೆ? ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಅಂದ್ರೆ DCA, ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್, ರಾಜ್ಯದಲ್ಲಿರುವ ಸಹಕಾರಿ ಸಂಘಗಳ ಲೆಕ್ಕಪತ್ರಗಳ ಪರಿಶೋಧನೆ ಕೈಗೊಳ್ಳಲಿಕ್ಕೋಸ್ಕರ ಗೊತ್ತುಪಡಿಸಿರುವ ಅರ್ಹತೆ ಮತ್ತು ಅನುಭವದ ಅಗತ್ಯತೆಯನ್ನು ಪೂರೈಸುವ ಲೆಕ್ಕ ಪರಿಶೋಧಕರ ಮತ್ತು ಲೆಕ್ಕ ಪರಿಶೋಧನಾ ಫರ್ಮ್ಗಳ ಒಂದು ಪಟ್ಟಿಯನ್ನು ತಯಾರಿಸಲು ಮತ್ತು ನಿರ್ವಹಿಸಲು ಸಕ್ಷಮ ಪ್ರಾಧಿಕಾರಿಯಾಗತಕ್ಕದ್ದು. ಅಂದರೆ ಇದು 2 ಆಕ್ಟ್ಗಳಲ್ಲಿರುವಂತದ್ದು. ಏನ್ ಅರ್ಥ ಕೊಡುತ್ತೆ ಅಂದ್ರೆ, ಲೆಕ್ಕ ಪರಿಶೋಧಕರು ನೇಮಕ ಮಾಡ್ಕೊಳ್ಬೇಕು ಅಂದ್ರೆ ಅವರು ಲೆಕ್ಕ ಪರಿಶೋಧನಾ ನಿರ್ದೇಶಕರು ನಿರ್ವಹಿಸುವಂತಹ ಪಟ್ಟಿಯಲ್ಲಿರಬೇಕು. ಅವರು ಒಂದಿಷ್ಟು ಗೊತ್ತುಪಡಿಸಿದ ಅರ್ಹತೆಗಳನ್ನ ಹೇಳಿದ್ದಾರೆ. ಆ ಅರ್ಹತೆ ಮತ್ತು ಅನುಭವ ಇದ್ದವರಿಗೆ ಆ ಲೆಕ್ಕ ಪರಿಶೋಧಕರ ಪಟ್ಟಿಯಲ್ಲಿ ಸೇರಿಸ್ತಾರೆ. ಆ ಲೆಕ್ಕ ಪರಿಶೋಧಕರ ಪಟ್ಟಿಯನ್ನ ತಯಾರು ಮಾಡ್ಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಯಾರು ಅಂದರೆ ಲೆಕ್ಕ ಪರಿಶೋಧನಾ ನಿರ್ದೇಶಕ ಅಂದ್ರೆ DCA, ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್. ಅವರು ಸಕ್ಷಮ ಪ್ರಾಧಿಕಾರಿಯಾಗಿದ್ದಾರೆ, ಅವರು ಕಾಂಪಿಟೆಂಟ್ ಅಥಾರಿಟಿ ಆಗಿದ್ದಾರೆ. ಕರ್ನಾಟಕದಲ್ಲಿ ಲೆಕ್ಕ ಪರಿಶೋಧನೆ ಬಗ್ಗೆ ಪಟ್ಟಿಯನ್ನು ಎಂಪ್ಯಾನಲ್ಮೆಂಟ್ ಮಾಡುವ ಅಧಿಕಾರ ಹೊಂದಿರುವಂತವರು ಅವರು ಈ ಲೆಕ್ಕ ಪರಿಶೋಧಕರ ಪಟ್ಟಿಯನ್ನ ತಯಾರಿಸುವ ರೀತಿ ಮತ್ತು ಪಟ್ಟಿಯನ್ನು ನೀಡುವ ಪ್ರಕ್ರಿಯೆ ಅವರು ನಿಯಮಿಸಬಹುದಾದಂತೆ ಇರತಕ್ಕದ್ದು. ಅಂದ್ರೆ ಈ ಆಕ್ಟ್ಗೆ ಒಂದು ನಿಯಮ ಇದೆ. ಹಿಂದಿನ ಅವಧಿಯಲ್ಲಿ ಹೇಳಿದ್ರಿ ಆಕ್ಟ್ಗೆ ಮತ್ತು ಈ ನಿಯಮಕ್ಕೆ ಏನು ವ್ಯತ್ಯಾಸ ಅಂತ. ಪ್ರತಿಯೊಂದು ಆಕ್ಟ್ಗೆ ಅದನ್ನ ಜಾರಿಗೊಳಿಸುವ ಪ್ರಕ್ರಿಯೆ ಹೇಗಿರಬೇಕು ಅನ್ನೋದು ನಿಯಮಗಳಲ್ಲಿರುತ್ತದೆ. ಹಾಗಾಗಿ ಈ ಪಟ್ಟಿಯನ್ನು ತಯಾರಿಸುವ ವಿಧಾನ ಹೇಗಿರಬೇಕು ಅಂದ್ರೆ ನಿಯಮಿಸಬಹುದಾದಂತೆ ಇರತಕ್ಕದ್ದು. ಅಂದರೆ ಇಲಾಖೆಯಿಂದ ಏನೇನ್ ನಿಯಮಗಳನ್ನ ಈ ಬಗ್ಗೆ ಮಾಡ್ತೀವೋ ಆ ರೀತಿ ಇರತಕ್ಕದ್ದು. ಆ ನಿಯಮಗಳನ್ನು ನಾವು ಚರ್ಚೆ ಮಾಡೋಣ ಇವತ್ತು. ಏನು ಕಾರ್ಯವಿಧಾನ ಹೇಗೆ ಅನ್ನೋದನ್ನ ಆ ನಿಯಮಗಳಲ್ಲಿ ಹೇಳಿರ್ತಾರೆ. ಆ ಕಾರ್ಯವಿಧಾನ ಏನು ಅಂತ ಹೇಳ್ತಾರೆ ಇಲ್ಲಿ ನೋಡಿ. ಲೆಕ್ಕ ಪರಿಶೋಧನಾ ನಿರ್ದೇಶಕರು DCA, ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್, ಹೆಚ್ಚು ಪ್ರಸಾರ ಇರುವ, ಅಂದ್ರೆ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಪತ್ರಿಕೆಯಲ್ಲಿ ಅಲ್ಲ, ಒಂದು ಹೆಚ್ಚು ಕರ್ನಾಟಕದಾದ್ಯಂತ ಪ್ರಸಾರ ಇರುವಂತಹ ಕನ್ನಡ ವೃತ್ತಪತ್ರಿಕೆಯಲ್ಲಿ, ಇಂಗ್ಲಿಷ್ ಪೇಪರ್ನಲ್ಲಿ ಅಥವಾ ಇನ್ಯಾವುದರಲ್ಲೋ ಕನ್ನಡ ನ್ಯೂಸ್ ಪೇಪರ್ನಲ್ಲಿ
ಮತ್ತು ಇಲಾಖೆಯ ಜಾಲತಾಣದಲ್ಲಿ, ಇಲಾಖೆಯ ವೆಬ್ಸೈಟ್ ನಲ್ಲಿ ಒಂದು ಸಾರ್ವಜನಿಕ ಪ್ರಕಟಣೆಯನ್ನು ನೀಡಬೇಕು, ಪಬ್ಲಿಕ್ ನೋಟಿಸ್. ಅದನ್ನ ನೀಡಿ ಅಗತ್ಯ ಇದ್ದ ಲೆಕ್ಕ ಪರಿಶೋಧಕರಿಂದ ಅರ್ಜಿ ಇದನ್ನ ಆಹ್ವಾನಿಸ್ತೇವೆ ಅಂತ ಹೇಳಬೇಕು. ಸಣ್ಣದು ಲೆಕ್ಕಿಗರು ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್, ವೆಚ್ಚ ಲೆಕ್ಕಿಗರು ಅಂದ್ರೆ ಕಾಸ್ಟ್ ಅಕೌಂಟೆಂಟ್ಸ್. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರು ವಿಧದ ವ್ಯಕ್ತಿಗಳನ್ನ ನಾವು ಲೆಕ್ಕ ಪರಿಶೋಧಕರನ್ನಾಗಿ ನೇಮಕ ಮಾಡ್ಕೊಳ್ಬಹುದು. ಒಂದು ಇಲಾಖೆಯ ಲೆಕ್ಕ ಪರಿಶೋಧಕರು, ಅಥವಾ ಸಣ್ಣದು ಲೆಕ್ಕಿಗರು ಚಾರ್ಟರ್ಡ್ ಅಕೌಂಟೆಂಟ್ಸ್, ಅಥವಾ ವೆಚ್ಚ ಲೆಕ್ಕಿಗರು ಅಂದರೆ ಕಾಸ್ಟ್ ಅಕೌಂಟೆಂಟ್ಸ್. ಅವ್ರ ಮೂರು ಜನರಿಗೂ ಇದಿದೆ, ಏನು ಅವಕಾಶ ಇದೆ. ಅಂತವರ ಪಟ್ಟಿಯನ್ನ ತಯಾರಿಸಲಿಕ್ಕೆ ಕಾಲ್ಫಾರ್ ಮಾಡಬೇಕು, ಅರ್ಜಿಯನ್ನು ಆಹ್ವಾನಿಸಬೇಕು, ಸಾರ್ವಜನಿಕವಾಗಿ ಪ್ರಕಟಣೆ ನೀಡಬೇಕು. ಇಂತಹ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಪ್ರಕಟಣೆ ನೀಡಿದ ನಂತರ ಅಂತಹ ಅರ್ಜಿಗಳು ಬಂದಿರುವಂತದ್ದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಮತ್ತು ಅರ್ಹ ಲೆಕ್ಕ ಪರಿಶೋಧನಾ ಪಟ್ಟಿಯನ್ನು ತಯಾರಿಸಿ ಇಲಾಖಾ ಜಾಲತಾಣದಲ್ಲಿ ಪ್ರಕಟ ಮಾಡಬೇಕು. ಅಂದ್ರೆ ಆ ಅರ್ಜಿಗಳೆಲ್ಲ ಬಂದಿರತ್ತೆ, ಅವರು ನಮ್ಮ ಮಾನದಂಡಗಳನ್ನ ಏನೇನು ನಾವು ಮಾನದಂಡಗಳನ್ನ ಹಾಕಿದೀವಿ, ಅವರಿಗೆ ಅರ್ಹತೆಗಳನ್ನ ಪ್ರಕಟಣೆ ಮಾಡಿದೀವಿ, ಅನುಭವಗಳು ಇಷ್ಟಿರ್ಬೇಕು, ಯಾವ್ಯಾವ ವರ್ಗದಿಂದ ಏನೇನು ಮಾಡ್ಬೋದು, ಇದಕ್ಕೆಲ್ಲ ಒಂದು ಮಾನದಂಡಗಳನ್ನ ಮಾಡಿದೀವಿ. ಆ ನಿರೂಪಣೆ ಮಾಡಿರುವಂತಹ ಮಾನದಂಡಗಳಿಗೆ ಅನುಗುಣವಾಗಿ ಅವರೆಲ್ಲರಿಗ ಅರ್ಹತೆ ಇದೆ ಅಂತ ಆದ್ರೆ ಅವರನ್ನ ಸೇರಿಸಿ ಅವರಿಂದ ದಾಖಲೆಗಳನ್ನು ಪಡೆದು ಅವರನ್ನು ಸೇರಿಸಿ ಇಲಾಖೆಯ ಜಾಲತಾಣದಲ್ಲಿ ಪಟ್ಟಿಯನ್ನ ಪ್ರಕಟಣೆ ಮಾಡಬೇಕು. ಸೊ ಇಲ್ಲಿ ಇದು ಪಟ್ಟಿಯನ್ನ ಪ್ರಕಟಣೆ ಮಾಡುವಂಥದ್ದು. ಆ ಇಲಾಖೆ ಜಾಲತಾಣದಲ್ಲಿ ಇರುವಂತಹ ಪಟ್ಟಿಯನ್ನು ನೀವು ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲಿ ಸಹಕಾರ ಸಂಘಗಳನ್ನ ಯಾವ್ದಾವ್ದನ್ನ ಲೆಕ್ಕ ಪರಿಶೋಧನೆ ಮಾಡಬೇಕು, ಯಾರ್ಯಾರು ಲೆಕ್ಕ ಪರಿಶೋಧನೆ ಮಾಡಬೇಕು ಅಂತ ವರ್ಗೀಕರಣ ಆಗಿರುತ್ತೆ, ಅಂದ್ರೆ ಕ್ಲಾಸಿಫಿಕೇಶನ್ ಆಗುತ್ತೆ. ಆ ಕ್ಲಾಸಿಫಿಕೇಶನ್ ಹೇಗೆ ಮಾಡಬೇಕು ಅನ್ನೋದನ್ನ ರೂಲ್ಸ್ ಅಲ್ಲಿ, ನಿಯಮದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕ, ಒನ್ಸ್ ಅಗೇನ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್, ಸಹಕಾರ ಸಂಘಗಳನ್ನ ಅವುಗಳ ದುಡಿಯುವ ಬಂಡವಾಳ ಅಥವಾ ವಹಿವಾಟಿನ ಆಧಾರದ ಮೇಲೆ ವರ್ಗೀಕರಣ ಮಾಡತಕ್ಕದ್ದು. ಅಂದ್ರೆ ಸಹಕಾರ ಸಂಘಗಳನ್ನ ಅವುಗಳ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಟರ್ನ್ ಓವರ್ ಅದರ ಮೇಲೆ ಅವರನ್ನ ಕ್ಲಾಸಿಫೈ ಮಾಡಬೇಕು, ABC ಕೆಟಗರಿಯಲ್ಲಿ. ಅದು ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾವು ನೋಡೋಣ. ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಲೆಕ್ಕ ಪರಿಶೋಧಕರನ್ನು ಕೂಡ ವರ್ಗೀಕರಣ ಮಾಡಬೇಕು. ಅವರಿಗೆ ಕ್ಲಾಸಿಫೈ ಮಾಡಲಿಕ್ಕೆ ಅವರಿಗೆ ಅನುಭವ, ಅವರಿಗೆ ಎಷ್ಟು ವರ್ಷದ ಅನುಭವ ಆಗಿದೆ ಅನ್ನೋದರ ಮೇಲೆ ಅವರನ್ನ ವರ್ಗೀಕರಣ ಮಾಡಬೇಕು. ಹಾಗಾದ್ರೆ ಸಹಕಾರ ಸಂಘಗಳನ್ನು ಹೇಗೆ ವರ್ಗೀಕರಣ ಮಾಡ್ತಾರೆ? ಅವರಿಗೆ ಈ ರೀತಿ ವರ್ಗೀಕರಣ ಮಾಡ್ತಾರೆ. ವರ್ಗೀಕರಣದಲ್ಲಿ ಇರಬೇಕು ಅಂದ್ರೆ ಅದು 25 ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳ ಅಥವಾ ವ್ಯಾಪಾರ ವಹಿವಾಟು ಇರಬೇಕು, ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. ಅವರನ್ನ ಎಲ್ಲ ರಾಜ್ಯದಾದ್ಯಂತ ಇರುವಂತಹ ಸೌಹಾರ್ದ ಸಹಕಾರಿಗಳಾಗಿರ್ಲಿ ಅಥವಾ ಯಾವುದೇ ವಿಧವಾದ ಸಹಕಾರ ಸಂಘಗಳಾಗಿರ್ಲಿ, MPCS ಇಂದ ಹಿಡಿದು ರಾಜ್ಯ ಮಟ್ಟದ ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ ಅಂದ್ರೆ ಅದೆಲ್ಲದಕ್ಕೂ ಒಂದೇ ಇದು. ಅವುಗಳ ದುಡಿಯುವ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್. ನಾನು ಹಿಂದೊಮ್ಮೆ ಹೇಳಿದ್ದೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ಡಿಫೈನ್ ಮಾಡುವಾಗ ಹೇಳಿದ್ದೆ. ವರ್ಕಿಂಗ್ ಕ್ಯಾಪಿಟಲ್ ನಮಗೆ 6 ಕಡೆಗೆ ಉಪಯೋಗ ಆಗತ್ತೆ. 6 ಕಡೆಗಳಲ್ಲಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಉಪಯೋಗ ಆಗತ್ತೆ. ಆಯಾ ಇದರದ್ದು ವರ್ಕಿಂಗ್ ಕ್ಯಾಪಿಟಲ್ ನ ಕಂಡುಹಿಡಬೇಕು. ಅದರಲ್ಲಿ ಒಂದು ಕೂಡ ಲೆಕ್ಕ ಪರಿಶೋಧನಾ ವರ್ಗೀಕರಣ ಕೂಡ ದುಡಿಯುವ ಬಂಡವಾಳ ಒಂದು ಪ್ರಮುಖವಾದಂತಹ ವರ್ಗೀಕರಣದ ಮಾನದಂಡ. 25 ಕೋಟಿಗಿಂತ ಹೆಚ್ಚಿಗೆ ಇರುವಂತವರಿಗೆ ಎ ವರ್ಗಕ್ಕೆ ಬರದಿದ್ರೆ, 25 ಕೋಟಿಗಿಂತ ಕಡಿಮೆ ಇದೆ ಆದರೆ 10 ಕೋಟಿಗಿಂತ ಜಾಸ್ತಿ ಇದೆ, ನಮ್ಮ ದುಡಿಯುವ ಬಂಡವಾಳ ಅಥವಾ ವಹಿವಾಟು 25 ಕೋಟಿಗಿಂತ ಕಡಿಮೆ ಇದೆ ಆದ್ರೆ 10 ಕೋಟಿಗಿಂತ ಜಾಸ್ತಿ ಇದೆ ಅಂದ್ರೆ ಅವರನ್ನ ಬಿ ವರ್ಗೀಕರಣ ಮಾಡಬೇಕು. ಹಾಗೆ 10 ಕೋಟಿಗಿಂತ ಕಡಿಮೆ ಇದೆ, ಪ್ರಾರಂಭದಲ್ಲಿದೆ ಅಥವಾ ಈ ತರದ 10 ಕೋಟಿಗಿಂತ ಕಡಿಮೆ ಇರುವಂತಹ ದುಡಿಯುವ ಬಂಡವಾಳ ಇರುವಂತಹ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳು ಅಥವಾ ಸೌಹಾರ್ದ ಸಹಕಾರಿಗಳನ್ನ ಸಿ ವರ್ಗದಲ್ಲಿ ಇದು ಮಾಡಬೇಕು. ಇದಕ್ಕೆ ಜಿಲ್ಲಾವಾರು ಗುಂಪು ಮಾಡಬೇಕು ಅನ್ನೋದು ಇದೆ.
ಸಿ ಕೆಟಗರಿಗೆ ಜಿಲ್ಲಾವಾರು ಗುಂಪುಗಳನ್ನು ಮಾಡಬೇಕು. ಎ ಮತ್ತು ಬಿಗೆ ಜಿಲ್ಲಾವಾರು ಮಾಡಬೇಕು ಅನ್ನೋ ನಿರ್ದಿಷ್ಟತೆ ಇಲ್ಲ, ಆದರೆ ಸಿ ಕೆಟಗರಿಗೆ ಜಿಲ್ಲಾವಾರು ಗುಂಪುಗಳನ್ನಾಗಿ ಮಾಡಬೇಕಾಗತ್ತೆ. ಇದು ಸಹಕಾರ ಸಂಘಗಳನ್ನ ಗುಂಪುಗಳನ್ನು ಮಾಡೋದಾದ್ರೆ, ವರ್ಗೀಕರಣ ಮಾಡೋದಾದ್ರೆ ಲೆಕ್ಕ ಪರಿಶೋಧಕರನ್ನು ಹೇಗೆ ಮಾಡ್ತೀರಿ? ಲೆಕ್ಕ ಪರಿಶೋಧಕರಿಗೂ ಇದೇ ರೀತಿ ಎ ಬಿ ಸಿ ಕೆಟಗರಿ ಮಾಡಬೇಕು. ಅವರಿಗೆ ಇರುವಂತಹ ಮಾನದಂಡ, ಎ ಕೆಟಗರಿಗೆ ಬರ್ಲಿಕ್ಕೆ ಅವರಿಗೆ ಕನಿಷ್ಠ 10 ವರ್ಷ ಸನ್ನದು ಲೆಕ್ಕಿಗರಾಗಿ ಅವರು ವೆಚ್ಚ ಲೆಕ್ಕಿಗರಾಗಿ ಇರಬೇಕು, ಅಥವಾ ಲೆಕ್ಕ ಪರಿಶೋಧನಾ ಇಲಾಖೆಯವರಾಗಿದ್ದರೆ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರಿಗಿಂತ ಕಡಿಮೆ ಇಲ್ಲದ ಅಧಿಕಾರಿಗಳು, ಅಂದರೆ ಉಪನಿರ್ದೇಶಕರು, ನಿರ್ದೇಶಕರು ಇಂಥವರಾಗಿರ್ಬೇಕು. ಡೆಪ್ಯೂಟಿ ಡೈರೆಕ್ಟರ್ ಅಥವಾ ಡೈರೆಕ್ಟರ್ ಆಗಿರ್ಬೇಕು. ಅವ್ರು ಮಾತ್ರ ಎ ವರ್ಗದ ಲೆಕ್ಕ ಪರಿಶೋಧನೆಗೆ ಅರ್ಹರಾಗ್ತಾರೆ, ಅಥವಾ ಎ ವರ್ಗದ ಸಹಕಾರ ಸಂಘಗಳನ್ನ ಲೆಕ್ಕ ಪರಿಶೋಧನೆ ಮಾಡಬಹುದು. ಸೊ ಕಾಸ್ಟ್ ಅಕೌಂಟೆಂಟ್ ಆಗಿರ್ಲಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಲಿ 10 ವರ್ಷ ಅನುಭವ ಇರಬೇಕು. ಅಂದ್ರೆ ಅವರು ಸನ್ನದವನ್ನು ಪಡೆದು, ಅಂದ್ರೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 10 ವರ್ಷ ಆದ ಮೇಲೆ ಅವರು ಎ ಕೆಟಗರಿ ಬರ್ತಾರೆ. ಆಗ 25 ಕೋಟಿಗಿಂತ ಹೆಚ್ಚಿನ ದುಡಿಯುವ ಬಂಡವಾಳ ಇರುವಂತಹ ಎಲ್ಲ ಸಹಕಾರ ಸಂಘಗಳನ್ನ ಮಾಡಬಹುದು. ಕನಿಷ್ಠ 5 ವರ್ಷ ಅನುಭವ ಇದ್ರೆ ಅವರು ಬಿ ವರ್ಗದ ಕೆಟಗರಿ ಬರ್ತಾರೆ. ಅದರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ವೆಚ್ಚ ಲೆಕ್ಕಿಗರಾಗಿರ್ಬೋದು. ಮೂರನೇ ಇಲಾಖೆಯ ಅಧಿಕಾರಿಗಳಾದ್ರೆ ಲೆಕ್ಕ ಪರಿಶೋಧನಾ ಇಲಾಖೆಯ ಅಧಿಕಾರಿಗಳು, ಉಪನಿರ್ದೇಶಕರಿಗಿಂತ ಕಡಿಮೆ ಇರುವಂತಹ ಎಲ್ಲ ಅಧಿಕಾರಿಗಳು ಅದಕ್ಕೆ ಬರ್ತಾರೆ. ಇನ್ನು ಸಿ ವರ್ಗದ ಕೆಟಗರಿಗೆ ಯಾರು ಬರ್ತಾರೆ? 3 ವರ್ಷ ಅನುಭವವುಳ್ಳ 3, 5, 10 3 ವರ್ಷ ಅನುಭವವುಳ್ಳಂತಹ ಸನ್ನದು ಲೆಕ್ಕಿಗರು ಅಥವಾ ವೆಚ್ಚ ಲೆಕ್ಕಿಗರು, ಅಥವಾ ಜಿಲ್ಲಾವಾರು ಗುಂಪು ಮಾಡಿದಂತಹ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖಾ ಸಿಬ್ಬಂದಿ. ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ ಜೂನಿಯರ್ ಆಡಿಟರ್ಸ್ ಅಥವಾ ಆಡಿಟರ್ಸ್, ಸೀನಿಯರ್ ಆಡಿಟರ್ಸ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಅಂತ ಹೇಳ್ತಾರೆ, ಅಥವಾ ಡೆಪ್ಯೂಟಿ ಡೈರೆಕ್ಟರ್ಗಿಂತ ಕಡಿಮೆ ಇರುವಂತವ್ರು. ಡೈರೆಕ್ಟರ್ ಆಫ್ ಕೋಪರೇಟಿವ್ ಆಡಿಟರ್ಗೆ ಮತ್ತು ಡೆಪ್ಯೂಟಿ ಡೈರೆಕ್ಟರ್ಗಳಿಗೆ ಒಂದಿರ್ತದೆ. ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಅಂತ ಹೇಳ್ತೀವಿ, ಅಂದ್ರೆ ಜಿಲ್ಲಾ ಇಲಾಖೆಗಳ ಅಧಿಕಾರಿಗಳು ಇರ್ತಾರೆ, ಡಿ ಅಂತ ಹೇಳ್ತೀವಿ. ಅವರಿಗೆ ನಾವು ಬಿ ವರ್ಗಕ್ಕೆ ಬರ್ತಾರೆ. ಅದಕ್ಕಿಂತ ಕೆಳಗಿರುವಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಸಹಾಯಕ ಲೆಕ್ಕ ಪರಿಶೋಧಕರು ಅಂತ, ಅವರಿಗೆ ಸಿ ವರ್ಗದ ಕೆಟಗರಿ ಬರುತ್ತೆ. ಇದು ವರ್ಗೀಕರಣ. ಯಾರ್ಯಾರು ಯಾವ್ದಾವ್ದನ್ನ ಮಾಡ್ಬೇಕು ಅನ್ನೋದು ಅವರು ವರ್ಗೀಕರಣದ ಆಧಾರದಲ್ಲೇ ಮಾಡ್ಬೇಕು. ಆದ್ರೆ ಎ ಬಿ ಸಿ ಕೆಟಗರಿ ಮಾಡಿದ್ರು ಕೂಡ ಅವ್ರಿಗೆ ಒಂದು ವರ್ಗೀಕರಣದಲ್ಲಿ ಒಂದು ಪರಂತುಕ ಸೇರಿಸಿದ್ದಾರೆ, ಪ್ರವಿಶೋ. ಎ ವರ್ಗದ ಸಹಕಾರ ಇದ್ರ ಪಟ್ಟಿ ಲೆಕ್ಕ ಪರಿಶೋಧಕರು ಇದಾರಲ್ಲ, ಎ ವರ್ಗದ ಲೆಕ್ಕ ಪರಿಶೋಧಕರು ಬಿ ಮತ್ತು ಸಿ ವರ್ಗದ ಸೊಸೈಟಿಗಳನ್ನು ಕೂಡ ಮಾಡ್ಬೋದು. ಬಿ ವರ್ಗದ ಲೆಕ್ಕ ಪರಿಶೋಧಕರು ಸಿ ವರ್ಗದವರನ್ನು ಮಾಡ್ಬೋದು. ಆದರೆ ಸಿ ವರ್ಗದ ಲೆಕ್ಕ ಪರಿಶೋಧಕರು ಬಿ ಅಥವಾ ಎ ಮಾಡ್ಲಿಕ್ಕೆ ಬರೋದಿಲ್ಲ. ಬಿ ವರ್ಗದ ಲೆಕ್ಕ ಪರಿಶೋಧಕರು ಎ ವರ್ಗದ ಸಹಕಾರಗಳ ಸಂಘಗಳನ್ನ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇದಿಷ್ಟು ವರ್ಗೀಕರಣದ ಬಗ್ಗೆ. ಈ ವರ್ಗೀಕರಣವನ್ನ ಯಾವಾಗ ಮಾಡ್ಬೇಕು, ಯಾವಾಗ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ಬೇಕು ಅಂದ್ರೆ ಆಕ್ಟ್ ಅಲ್ಲಿ ಹೇಳತ್ತೆ, ನಿಯಮದಲ್ಲಿ ಹೇಳತ್ತೆ, ಇದು ಪ್ರತಿ ವರ್ಷ ಅಪ್ಡೇಟ್ ಆಗ್ಬೇಕು. ಪ್ರತಿ ವರ್ಷ ಮುಕ್ತಾಯ ಆದ ನಂತರ ಪ್ರತಿ ವರ್ಷನೂ ಮಾರ್ಚ್ 31 ನಂತರ ಇಂದೀಕರಣ ಅಪ್ಡೇಟ್ ಮಾಡಬೇಕು. ಒಮ್ಮೆ ಮಾಡಿದ ಇದನ್ನ ಅಪ್ಡೇಟ್ ಮಾಡ್ತಾ ಇರಬೇಕು. 2-3 ಕಾರಣಗಳಿಗೋಸ್ಕರ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಒಂದು, ಇಲಾಖೆಯ ಅಧಿಕಾರಿಗಳು ಪ್ರಮೋಷನ್ ಮೇಲೆ ಒಂದಿಷ್ಟು ಜನ ಸೇರ್ಕೊಂಡಿರ್ತಾರೆ, ಹಾಗಾಗಿ ಅದು ವರ್ಗೀಕರಣ ವ್ಯತ್ಯಾಸ ಆಗತ್ತೆ. ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಥವಾ ವೆಚ್ಚ ಲೆಕ್ಕಿಗರು, ಕಾಸ್ಟ್ ಅಕೌಂಟೆಂಟ್ಸ್ ಕೂಡ 3 ವರ್ಷದಿಂದ 5 ವರ್ಷಕ್ಕೆ ಅನುಭವ ಬರುತ್ತೆ ಅಂದ್ರೆ ಅವರನ್ನು ಅಪ್ಗ್ರೇಡ್ ಮಾಡ್ಬೇಕಾಗತ್ತೆ. ಅಥವಾ ಹೊಸದಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಸೇರ್ಕೊಳ್ಬಹುದು. 10 ವರ್ಷದ ನಂತರದವರು ಮತ್ತೆ ಅಪ್ಗ್ರೇಡ್ ಆಗಬಹುದು. ಮತ್ತೆ ಹೊಸದಾಗಿ ಎಂಪ್ಯಾನಲ್ಮೆಂಟ್ ಅಪ್ಲಿಕೇಶನ್ ಹಾಕದವರು ಕೂಡ ಸೇರ್ಕೊಳ್ಬಹುದು. ಹೀಗೆ ಅಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇದನ್ನ ಅಪ್ಡೇಷನ್ ಪ್ರತಿ ವರ್ಷ ಮಾಡ್ಬೇಕಾಗತ್ತೆ. ಸೊ ಇದು ವರ್ಗೀಕರಣಕ್ಕೆ ಮತ್ತು ಲೆಕ್ಕ ಪರಿಶೋಧಕರ ಪಟ್ಟಿ ತಯಾರಿಕೆ ಬಗ್ಗೆ. ಇನ್ನು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡಿಕೊಳ್ಳೋ ಪ್ರಕ್ರಿಯೆ ಹೇಗಿರ್ಬೇಕು?
ಇದು ಇದು ಕೂಡ ನಿಯಮದಲ್ಲಿ ಸ್ಪಷ್ಟವಾಗಿದೆ. ಅದೇ ನಿಯಮದಲ್ಲಿರುವಂತಹ ಇದನ್ನೇ ನಾನು ಹಾಕಿರುವಂತದ್ದು. ಪ್ರತಿ ಸಹಕಾರ ಸಂಘದ ಸಾಮಾನ್ಯ ನಿಕಾಯವು, ಸಾಮಾನ್ಯ ನಿಕಾಯ ಅಂದ್ರೆ ಬಾಡಿ, ಜನರಲ್ ಬಾಡಿ, ನಾವು ಜನರಲ್ ಬಾಡಿ ಅಂತೀವಿ, AGM, ಆನ್ಯುಯಲ್ ಜನರಲ್ ಬಾಡಿ. ಸಾಮಾನ್ಯ ನಿಕಾಯ ಅಂದ್ರೆ ಸರ್ವ ಸದಸ್ಯರ ಸಭೆ. ಇಲಾಖೆಯ ಜಾಲತಾಣದಲ್ಲಿ ಪ್ರಕಟಿಸಿದ ಅರ್ಹ ಲೆಕ್ಕ ಪರಿಶೋಧಕರ ಪಟ್ಟಿಯಲ್ಲಿರುವ ಆಯಾ ಲೆಕ್ಕ ಪರಿಶೋಧಕರ, ಆಯಾ ಅಂದ್ರೆ ಯಾವುದು, ನಮ್ಮ ಸಹಕಾರ ಸಂಘ ಯಾವ ವರ್ಗದಲ್ಲಿದೆಯೋ ಅದಕ್ಕೆ ಅನುಗುಣವಾಗಿರುವಂತಹ ಲೆಕ್ಕ ಪರಿಶೋಧಕರನ್ನ, ನಾವು ಸಿ ಕೆಟಗರಿಯಲ್ಲಿ ಇದ್ದೀವಿ, ನಮ್ಮ ಸಹಕಾರಿ ಸಂಘ ಸಿ ಕೆಟಗರಿಯಲ್ಲಿ ಇದೆ, ಹಾಗಾದ್ರೆ ಸಿ ಕೆಟಗರಿಯಲ್ಲಿರುವಂತಹ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಾವು ಬಿ ಕೆಟಗರಿಯಲ್ಲಿ ಇದ್ದೀವಿ ಅಥವಾ ಎ ಕೆಟಗರಿಯಲ್ಲಿ ಇದ್ದೀವಿ, ಆವಾಗ ಆಯಾ ಕೆಟಗರಿ ವೈಸ್ ನಮ್ಮ ಲೆಕ್ಕ ಪರಿಶೋಧಕರು ಯಾರಿದ್ದಾರೆ ಅವರನ್ನ ನಾವು ಆಯ್ಕೆ ಮಾಡಿಕೊಂಡು ನೇಮಕ ಮಾಡ್ಕೊಳ್ಬೇಕು. ಅಂದ್ರೆ ಅರ್ಥ ಏನು, ಆ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೊಳಕ್ ಬರೋದಿಲ್ಲ. ಪಟ್ಟಿಯಲ್ಲಿ ಇರಬೇಕು. ಮತ್ತೆ ನಮ್ಮ ಸಂಘದ ಏನು ಕ್ಲಾಸಿಫಿಕೇಶನ್ ಇದೆ ಅದನ್ನು ಮಾಡ್ಲಿಕ್ಕೆ ಅವರಿಗೆ ಅರ್ಹತೆ ಇರಬೇಕು. ಸಿ ಕೆಟಗರಿಯವನ್ನ ಎ ಕೆಟಗರಿಯ ಕೋಆಪರೇಟಿವ್ ಸೊಸೈಟೀಸ್ ಆಯ್ಕೆ ಮಾಡ್ಕೊಳ್ಳುವಂತಿಲ್ಲ. ಹಾಗಂತ ಎ ಕೆಟಗರಿಯ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ ಸಿ ಕೆಟಗರಿಯವರು ಆಯ್ಕೆ ಮಾಡ್ಕೊಳ್ಬಹುದು. ಸಿ ಕೆಟಗರಿಯ ಸಹಕಾರ ಸಂಘಗಳು ಎ ಕೆಟಗರಿಯನ್ನ, ಬಿ ಕೆಟಗರಿಯವನ್ನ ಅಥವಾ ಸಿ ಕೆಟಗರಿಯವನ್ನ ಯಾರನ್ನು ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿ ಏನ್ ಗಮನಿಸಬೇಕಾಗಿದೆ ಅಂದ್ರೆ, ಇಲಾಖೆಯ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಳ್ಳುವಾಗ ಅವರ ಪದನಾಮದಿಂದ, ಡೆಸಿಗ್ನೇಷನ್ ಏನಿದೆ ಅದರಿಂದನೇ, ಸಣ್ಣದು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅಥವಾ ವೆಚ್ಚ ಲೆಕ್ಕಿಗರನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಅವ್ರ ಹೆಸರಿನಿಂದ, ರವೀಂದ್ರನಾಥನನ್ನ ಆಯ್ಕೆ ಮಾಡ್ಕೊಳ್ಳೋದಿದ್ರೆ ರವೀಂದ್ರನಾಥ್ ಚಾರ್ಟರ್ಡ್ ಅಕೌಂಟೆಂಟ್ ಸಾಗರ ಅಂತ ಆಯ್ಕೆ ಮಾಡ್ಕೊಳ್ತೀರಿ. ಅದೇ ಇಲಾಖೆ ಅಧಿಕಾರಿಗಳಿದ್ರೆ ಅವ್ರ ಹೆಸರನ್ನ ನೀವು ಉಲ್ಲೇಖ ಮಾಡಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಉಪನಿಬಂಧಕರು ಅಥವಾ ನಿಬಂಧಕರು, ಸಾರಿ ನಿರ್ದೇಶಕರು, ಉಪನಿಬಂಧಕರಲ್ಲ ಉಪನಿರ್ದೇಶಕರು, ಉಪನಿರ್ದೇಶಕರು ಅಥವಾ ಸಹಾಯಕ ನಿರ್ದೇಶಕರು, ಇಂಥ ಊರು ಶಿವಮೊಗ್ಗ, ಬೆಂಗಳೂರು, ಚಿಕ್ಕಮಗಳೂರು ಹೀಗೆ ಹೇಳ್ತೀರಿ. ಅಂದ್ರೆ ಅವರ ಪದನಾಮದಿಂದ, ಡೆಸಿಗ್ನೇಷನ್ ಇಂದ ಹೇಳ್ಬೇಕು. ಮತ್ತೆ ಇಲಾಖೆಯ ಲೆಕ್ಕ ಪರಿಶೋಧಕರ ಪಟ್ಟಿಯಿಂದ ನೀವೇನಾರು ಆಯ್ಕೆ ಮಾಡ್ಕೊಂಡ್ರೆ ಲೆಕ್ಕ ಪರಿಶೋಧಕರ ನಿರ್ದೇಶಕರಿಗೆ ತಿಳಿಸ್ಬೇಕು. ಅವರು ಯಾವ ಸಹಾಯಕ ನಿರ್ದೇಶಕರಿದ್ದಾರೆ ಅಥವಾ ಉಪನಿರ್ದೇಶಕರಿದ್ದಾರೆ ಅಂತವರಿಗೆ ಅಲರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಅದು ಒಂದು. ಇದೇ ಕಾರಣಕ್ಕೆ ಇಲ್ಲಿ ಲೆಕ್ಕ ಪರಿಶೋಧಕರ ನೇಮಕ ಮಾಡ್ಕೊಂಡ್ರೆ ಯಾರನ್ನ ಲೆಕ್ಕ ಪರಿಶೋಧಕರನ್ನ ಮಾಡ್ಕೊಳ್ತೀರೋ ಅವ್ರು ಎಲ್ಲರಿಗೂ ಹೇಳ್ಬೇಕು. ಇಲಾಖೆಯ ಲೆಕ್ಕ ಪರಿಶೋಧಕರನ್ನೇ ಆಯ್ಕೆ ಮಾಡ್ಕೊಂಡ್ರೆ ಇಲಾಖೆಗೆ ತಿಳಿಸ್ಬೇಕು. ಸಣ್ಣದು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೊಂಡ್ರೆ ಸಣ್ಣದು ಲೆಕ್ಕ ಪರಿಶೋಧಕರಿಗೆ ತಿಳಿಸ್ಬೇಕು. ವೆಚ್ಚ ಲೆಕ್ಕಿಗರನ್ನ ಆಯ್ಕೆ ಮಾಡ್ಕೊಂಡ್ರೆ ವೆಚ್ಚ ಲೆಕ್ಕಿಗರಿಗೆ ತಿಳಿಸ್ಬೇಕು. ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಅವ್ರಿಗೆ ತಿಳಿಸ್ಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಮತ್ತೆ ನೆಕ್ಸ್ಟ್ ಬರುವಂತದ್ದು, ಸರಿ ಈಗ ಲೆಕ್ಕ ಪರಿಶೋಧಕರ ಪಟ್ಟಿ ಮಾಡ್ತೇನೆ ಅಂತ ಹೇಳಿದ್ರೆ ಅವರಿಗೆ ಇರುವಂತಹ ಅರ್ಹತೆಗಳು ಏನೇನು ಇರಬೇಕು ನಮಗೂ ತಿಳಿಸಿ. ಏನೇನು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರಿಗೆ ಅರ್ಹತೆ ಏನಿರಬೇಕು? ಸಣ್ಣದು ಲೆಕ್ಕ ಪರಿಶೋಧಕರಾಗಿ ಕನಿಷ್ಠ 3 ವರ್ಷಗಳ ಅನುಭವ ಇರಬೇಕು. ವೆಚ್ಚ ಲೆಕ್ಕಿಗರಾಗಿ ಅಥವಾ ಸಣ್ಣದು ಲೆಕ್ಕ ಪರಿಶೋಧಕರಾಗಿ ಕನಿಷ್ಠ 3 ವರ್ಷಗಳ ಅನುಭವ ಇರಬೇಕು. ಅಂದರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಮೆಂಬರ್ಶಿಪ್ ಪ್ರಾಕ್ಟೀಸ್ ಮಾಡ್ತಾ 3 ವರ್ಷ ಆಗಿರ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಚೇರಿ ವಿಳಾಸವಿರಬೇಕು. ಏನಾಗತ್ತೆ, ಮಲ್ಟಿ ಸ್ಟೇಟ್ ಫರ್ಮ್ಗಳಿದಾವೆ, ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ಗಳಲ್ಲಿ ಮಲ್ಟಿ ಸ್ಟೇಟ್ ಇದಾವೆ. ಎಸ್ಪೆಷಲಿ ಬಾರ್ಡರ್ ಏರಿಯಾದಲ್ಲಿ ಇದು ತುಂಬಾ ಮುಖ್ಯ ಆಗತ್ತೆ. ಮಹಾರಾಷ್ಟ್ರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತವ್ರು ಬೆಳಗಾಮದಲ್ಲಿ ಬಂದು ಆಡಿಟ್ ಮಾಡ್ಬೋದಾ, ಅಥವಾ ಆಂಧ್ರದ ಚಾರ್ಟರ್ಡ್ ಅಕೌಂಟೆಂಟ್ಗಳು ಕರ್ನಾಟಕದಲ್ಲಿ ಆಡಿಟ್ ಮಾಡ್ಬೋದಾ? ಅವ್ರು ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಆದರೆ ಕರ್ನಾಟಕದಲ್ಲಿ ಅವರ ಒಂದು ಬ್ರಾಂಚ್ ಇರಬೇಕು. ಸ್ನೇಹಿತರೆ, ಈ ಸಮಯದಲ್ಲಿ ಹೇಳ್ತೀನಿ, ಒಂದು ಬ್ರಾಂಚ್ ಇರಬೇಕು ಅಂತ ಹೇಳಿದ್ರೆ ಕನಿಷ್ಠ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ್ರೂ ಆ ಬ್ರಾಂಚಿನ ಇನ್ಚಾರ್ಜ್ ಅಂತ ಹೇಳ್ಬೇಕು. ಚಾರ್ಟರ್ಡ್ ಅಕೌಂಟೆಂಟ್ ಇಲ್ಲದೆ ಯಾವುದೇ ಬ್ರಾಂಚ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಕನಿಷ್ಠ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ್ರೂ ನಮ್ಮ ರಾಜ್ಯದಲ್ಲಿ ಇರಬೇಕು. ಅವರ ನೇತೃತ್ವದಲ್ಲಿ ಆ ಬ್ರಾಂಚ್ ಇರ್ತದೆ. ಇನ್ನು ಜಾಸ್ತಿ ಬ್ರಾಂಚ್ ಇದೆ ಅಂದ್ರೆ ಎಲ್ಲ ಬ್ರಾಂಚಿಗೂ ಒಬ್ಬೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರೆ. ದೊಡ್ಡ ದೊಡ್ಡ ಫರ್ಮ್ಗಳಲ್ಲಿ ಬ್ರಾಂಚ್ಗಳನ್ನು ಇಟ್ಕೊಂಡಿರ್ತಾರೆ, ತಪ್ಪೇನಲ್ಲ. ಅದ ನೆಕ್ಸ್ಟ್ ಇದು ಇರುವಂತದ್ದು ಕನ್ನಡ ಭಾಷೆ ಗೊತ್ತಿರಬೇಕು.
ಏನು ಅಂದ್ರೆ ಇದಕ್ಕೆ ನಾವು ಕನ್ನಡ ರಾಜ್ಯ ಕರ್ನಾಟಕದಲ್ಲಿ ಇರುವಂತವರಿಗೆ ಕನ್ನಡ ಭಾಷೆ ಗೊತ್ತಿಲ್ಲದೆ ಹೋದ್ರೆ ನಮ್ಮ ಪ್ರೆಸೆಂಟೇಶನ್ ಏನ್ ರಿಪೋರ್ಟ್ ಕೊಡ್ತೀವಿ, ವರದಿ ಕೊಡ್ತೀವಿ, ಅದು ಕನ್ನಡದಲ್ಲೇ ವರದಿ ಕೊಡ್ಬೇಕು. ಅವರಿಗೆ ಕನ್ನಡನೇ ಗೊತ್ತಿಲ್ಲದೆ ಹೋದರೆ ಕನ್ನಡದಲ್ಲಿ ಅವರಿಗೆ ವರದಿ ಕೊಡ್ಲಿಕ್ಕೆ ಕಷ್ಟ ಆಗತ್ತೆ. ಇಂಗ್ಲಿಷ್ ನಲ್ಲಿ ವರದಿ ಕೊಡೋಕ್ ಬರೋದಿಲ್ಲ. ಹಾಗಾಗಿ ಕನ್ನಡದಲ್ಲೇ ವರದಿಯನ್ನು ಕೊಡ್ಬೇಕು. ಇಲ್ಲಿ ನೀವು ಹೇಳ್ಬೋದು, ಸರ್ ನಮ್ಗೆ ಇಂಗ್ಲಿಷ್ ಬೇಕಾಗಿತ್ತು. ಇಂಗ್ಲಿಷ್ ನಲ್ಲಿ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಆದರೆ ಕನ್ನಡದಲ್ಲಿ ಕೊಡ್ಲೇಬೇಕು. ಬೈಲಿಂಗ್ಯುವಲ್, ಎರಡು ಭಾಷೆಯಲ್ಲಿ, ದ್ವಿಭಾಷೆಯಲ್ಲಿ ಕೊಡ್ಬೋದು. ಒಂದು ಪೇಜನ್ನ ಕನ್ನಡದಲ್ಲಿ, ಒಂದು ಪೇಜನ್ನ ಇಂಗ್ಲಿಷ್ ನಲ್ಲಿ, ಅಥವಾ ಒಂದು ಕಾಲಂ ಕನ್ನಡದಲ್ಲಿ, ಒಂದು ಕಾಲಂ ಇಂಗ್ಲಿಷ್ ನಲ್ಲಿ, ಆ ರೀತಿನೂ ಕೊಡ್ಬೋದು. ಅಥವಾ ಒಂದು ಪುಸ್ತಕವನ್ನು ಕನ್ನಡದಲ್ಲಿ, ಒಂದು ಪುಸ್ತಕವನ್ನು ಇಂಗ್ಲಿಷ್ ನಲ್ಲಿ ಮಾಡಿ ಕೊಡ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಇಂಗ್ಲಿಷ್ ಇಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಆಪ್ಷನಲ್. ಇಂಗ್ಲಿಷ್ ಆಗ್ಲಿ ಅಥವಾ ಯಾವುದೇ ಭಾಷೆ ಆಗ್ಲಿ, ಬೇರೆ ಯಾವುದೇ ಭಾಷೆ ಕಂಪಲ್ಸರಿ ಇಲ್ಲ, ಕನ್ನಡ ಮಾತ್ರ ಕಂಪಲ್ಸರಿ, ಕನ್ನಡದಲ್ಲಿ ಕೊಡ್ಬೇಕು. ಹಾಗಾಗಿ ಕನ್ನಡ ಭಾಷೆ ಗೊತ್ತಿರಬೇಕು. ಕನ್ನಡ ಭಾಷೆ ಗೊತ್ತಿರಬೇಕು ಅಂತ ಹೇಳಿದ ತಕ್ಷಣ, ಸರ್ ಕನ್ನಡ ಭಾಷೆ ಗೊತ್ತಿರೋದು ನೇಮಿಸ್ಕೊಳ್ತೀವಿ ಅಂತ ಹೇಳಿದ್ರು. ರಿಸ್ಕ್ ಈಸ್ ಯುವರ್ಸ್. ನೀವು ಸೈನ್ ಮಾಡೋದ್ರಿಂದ ಅವ್ರು ಬರೆದಿರೋ ತಪ್ಪುಗಳಿಗೆ ನೀವೇ ಹೊಣೆಗಾರರಾಗ್ತೀರಿ. ಹಾಗಾಗಿ ಅದನ್ನು ಗೊತ್ತಿರಬೇಕು. ಮತ್ತೆ ಅವರು ಇಲಾಖೆಯ ಏನ್ ಲೆಕ್ಕ ಪರಿಶೋಧನೆ ಇಲಾಖೆ ಇದೆ, ಆ ಪಟ್ಟಿಯಲ್ಲಿ ಇರಬೇಕು. ಪಟ್ಟಿಯಲ್ಲಿ ಅವ್ರು ಎನ್ಪ್ಯಾನಲ್ಮೆಂಟ್ ಆಗಿರ್ಬೇಕು ಮತ್ತು ಈ ವರ್ಷನೂ ಇರಬೇಕು. ಅವ್ರ ಪಟ್ಟಿಯಲ್ಲಿ ಯಾವುದೇ ಕಾರಣಕ್ಕೆ ಪಟ್ಟಿಯಿಂದ ಹೊರಗೆ ಹೋಗಿರಬಾರ್ದು, ಅಂದ್ರೆ ತೆಗೆದುಹಾಕಿರ್ಬಾರ್ದು. ಯಾವ ವರ್ಷಕ್ಕೆ ನಾವು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೊಳ್ತೀರೋ ಆ ವರ್ಷದಲ್ಲಿ ಪಟ್ಟಿಯಲ್ಲಿ ಇರಬೇಕು ಅವರು. ಮತ್ತೆ ಹಿಂದಿನ ವರ್ಷದಲ್ಲಿ ಲೆಕ್ಕ ಪರಿಶೋಧನೆ ಮಾಡಿದ್ರೆ, ಸಹಕಾರಿ ಲೆಕ್ಕ ಪರಿಶೋಧನೆ ಮಾಡಿದ್ರೆ ಕಾಯ್ದೆಯ ನಿಯಮಗಳನ್ನು ಪಾಲಿಸಿರಬೇಕು. ಏನೇನು ಕಾಯ್ದೆ ನಿಯಮಗಳು ಅರ್ಹತೆಗಳನ್ನು ಬರ್ತದೆ, ಅವರ ಅರ್ಹತೆಗಳು ಎಲ್ಲದೂ ಆಗಿರಬೇಕು. ಏನೇನು ಅರ್ಹತೆಗಳು, ಈಗ ಅರ್ಹತೆಗಳು ಇಷ್ಟಾಯ್ತು, ಅನರ್ಹತೆಗಳು ಏನಾದರೆ ಯಾರನ್ನ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಳ್ಳುವಂತಿಲ್ಲ. ತನ್ನದು ಲೆಕ್ಕ ಪರಿಶೋಧಕರ ಅಲ್ಲದಿದ್ದವರನ್ನ ನೇಮಕ ಮಾಡ್ಕೊಳ್ಳುವಂತಿಲ್ಲ. 3 ವರ್ಷ ಅನುಭವ ಇಲ್ಲ ಅಂದ್ರೆ ಅವರಿಗೆ ನೇಮಕ ಮಾಡ್ಕೊಳ್ಳುವಂತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅವ್ರ ಕಚೇರಿ ಇಲ್ಲ ಅಂದ್ರೆ ಮಾಡ್ಕೊಳ್ಳುವಂತಿಲ್ಲ. ಕನ್ನಡ ಭಾಷೆ ಗೊತ್ತಿಲ್ಲದೆ ಹೋದ್ರೆ ಅವ್ರನ್ನ ಮಾಡ್ಕೊಳ್ಳುವಂತಿಲ್ಲ. ಲೆಕ್ಕ ಪರಿಶೋಧಕ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ಅವ್ರನ್ನ ಮಾಡ್ಕೊಳ್ಳುವಂತಿಲ್ಲ. ಹಿಂದಿನ ವರ್ಷ ಕಾಯ್ದೆ ನಿಯಮಗಳನ್ನು ಪಾಲಿಸಿಲ್ಲ ಅಂದ್ರೆ ಅವ್ರನ್ನ ಮಾಡ್ಕೊಳ್ಳುವಂತಿಲ್ಲ. ಇದಿಷ್ಟು ಅರ್ಹತೆಗಳು ಇರಬೇಕು. ಅಂದ್ರೆ ಅವು ಅರ್ಹತೆಗಳಿಲ್ಲದೆ ಹೋದ್ರೆ ಅವ್ರನ್ನ ಮಾಡ್ಕೊಳ್ಳುವಂತಿಲ್ಲ. ಇದು ಕಾಮನ್. ಅದರ ಹೊರತಾಗಿ ಇನ್ನಿಷ್ಟು ಅನರ್ಹತೆಗಳಿದಾವೆ. ಏನು? ಯಾವ ಲೆಕ್ಕ ಪರಿಶೋಧಕರ, ಯಾವ ವ್ಯಕ್ತಿಯನ್ನ ನೀವು ಲೆಕ್ಕ ಪರಿಶೋಧಕರನ್ನಾಗಿ ಆಯ್ಕೆ ಮಾಡ್ಕೊಳ್ತೀರೋ ಅವರು ಆ ಸಹಕಾರಿಯ ಅಧಿಕಾರಿ ಅಥವಾ ನೌಕರ ಆಗಿರಬಾರದು. ಮತ್ತು ಅವನು ಸಹಕಾರಿಯ ಸಾಮಾನ್ಯ ಸದಸ್ಯನಾಗಿರಬಾರದು. ಇಲ್ಲಿ ಒಂದು ಗೊಂದಲ ಬರುತ್ತೆ ಸ್ನೇಹಿತರೆ. ಆಕ್ಚುಲಿ ಅವನು ಸಹಕಾರಿಯ ಸದಸ್ಯನಾಗಿರಬಾರದು ಅಂತ ಹೇಳಿದ ತಕ್ಷಣ ಅಲ್ಲಿ ಅವನು ಆ ಸಹಕಾರಿಯ ಸದಸ್ಯನಾಗಿರಬಾರದು ಅನ್ನೋದು ಇಂಟೆನ್ಷನ್ ಆಫ್ ದಿ ಲಾ. ರವೀಂದ್ರನಾಥ್ ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು MPCS ನಲ್ಲೋ ಅಥವಾ ಒಂದು ಪ್ಯಾಕ್ಸ್ ಅಲ್ಲೋ ಸದಸ್ಯನಾಗಿದ್ದಾನೆ ಅಂತ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಯಾವುದೇ ಸಹಕಾರ ಸಂಸ್ಥೆಯನ್ನ ಲೆಕ್ಕ ಪರಿಶೋಧನೆ ಮಾಡುವಂತಿಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ಅದು ಆಕ್ಟಿನ ಇಂಟೆನ್ಷನ್ ಅಲ್ಲ. ಹಾಗಾಗಿ ಆ ಸಹಕಾರಿಯ ಸಾಮಾನ್ಯ ಸದಸ್ಯನಾಗಿರಬಾರದು. ಯಾಕೆ ಅಂದ್ರೆ ಅವನಿಗೆ ಓನರ್ಶಿಪ್ ಬರಬಾರದು, ಅವನು ಮಾಲೀಕನಾಗಿರಬಾರದು. ಸಾಮಾನ್ಯ ಸದಸ್ಯ ಅಂದ್ರೆ ಮಾಲೀಕ. ಅವನೇ ಮಾಲೀಕನಾದ ಸಂಸ್ಥೆಯ ಆಡಿಟ್ ಅನ್ನ ಅವನೇ ಮಾಡುವಂತದ್ದು ತಪ್ಪಾಗತ್ತೆ. ಅದಕ್ಕೋಸ್ಕರ ಅವನು ಸಹಕಾರಿಯ ಸದಸ್ಯನಾಗಿರಬಾರದು. ಆ ಸಹಕಾರಿಯ ಅಧಿಕಾರಿ ಅಥವಾ ನೌಕರನಾಗಿರಬಾರದು. ಸಹಕಾರಿಯ ಚಟುವಟಿಕೆಗಳಲ್ಲಿ ಅಂದ್ರೆ ಆ ಸಹಕಾರಿಯ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿ ಆಸಕ್ತಿಯನ್ನು ಹೊಂದಿರುವ ವ್ಯಕ್ತಿ ಅಥವಾ ಆತನ ಕುಟುಂಬದ ಸದಸ್ಯನಾಗಿರಬಾರದು. ನಾನು ಒಂದು ಸಹಕಾರಿಯ ಅಧ್ಯಕ್ಷರ ನನ್ನ ಹೆಂಡತಿ ಒಂದು ಸಹಕಾರ ಸಂಘದ ಅಧ್ಯಕ್ಷೆ, ಆಗ ನಾನು ಆ ಸಹಕಾರ ಸಂಘದ ಆಡಿಟ್ ಮಾಡಲಿಕ್ಕೆ ಅರ್ಹತೆಯನ್ನು ಗಳಿಸೋದಿಲ್ಲ. ಹಾಗಾಗಿ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ಸಾಲ ಪಡೆದ ವ್ಯಕ್ತಿ, ದೊಡ್ಡ ಮಟ್ಟದ ಸಾಲವನ್ನು ಪಡೆದ ವ್ಯಕ್ತಿಯ ಗಂಡ ಅಥವಾ ಹೆಂಡತಿ, ಅವರ ಕುಟುಂಬದ ಸದಸ್ಯ ಅಂತವರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಆಸಕ್ತಿಯನ್ನು ಹೊಂದಿರಬಾರದು. ಅಥವಾ ಯಾವುದೇ ಸಹಕಾರಿಯಿಂದ ಸಾಲ ಪಡೆದ ವ್ಯಕ್ತಿ ಆಗಿರಬಾರ್ದು. ಯಾವುದೇ ಅಲ್ಲ, ಆ ಸಹಕಾರಿಯಿಂದ ಯಾವ ಸಹಕಾರ ಸಂಘದ ಆಡಿಟ್ ಮಾಡ್ತಾ ಇದೀನೋ ಆ ಸಹಕಾರ ಸಂಘದ
ಸಹಕಾರ ಸಂಘದಿಂದ ನಾನು ಸಾಲವನ್ನ ಪಡೆದಿರಬಾರ್ದು, ಅಥವಾ ಆ ಸಹಕಾರ ಸಂಘದ ಸಾಲ ಪಡೆದ ವ್ಯಕ್ತಿಗಳಿಗೆ ನಾನು ಗ್ಯಾರಂಟರ್ ಆಗಿರಬಾರ್ದು. ನನ್ನ ಆಸ್ತಿಯನ್ನ ಪಡೆಯಲಿಕ್ಕೆ ಅವರಿಗೆ ಅವರ ಸಾಲಕ್ಕೆ ಪ್ಲೆಡ್ಜ್ ಇಡುವಂತದ್ದಾಗ್ಲಿ ಅಥವಾ ನಾನು ಗ್ಯಾರಂಟಿ ನೀಡೋದಾಗ್ಲಿ ಮಾಡಿದರೆ ನಾನು ಅಲ್ಲಿ ಸ್ಟೇಕ್ ಹೋಲ್ಡರ್ ಆಗ್ತೀನಿ, ಆಸಕ್ತ ವಹಿಸಿದ ಅವನಾಗ್ತೀನಿ. ಆವಾಗ ನಿರ್ಭಿಡೆಯಿಂದ ನಿರ್ಭೀತಿಯಿಂದ ನನ್ನ ಕೆಲಸವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಇದಿಷ್ಟು ಅನರ್ಹತೆಗಳು. ಯಾಕೆ ಅಂದ್ರೆ ನಾನು ಸ್ವತಂತ್ರವಾಗಿ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು. ನಾನು ಹಿಂದಿನ ಅವಧಿಯಲ್ಲಿ ಹೇಳಿದ್ದೆ, ಲೆಕ್ಕ ಪರಿಶೋಧನೆ ಅಂದ್ರೆ ಈ ಸಹಕಾರ ಸಂಘದ ಆರ್ಥಿಕ ವ್ಯವಹಾರಗಳ ಮೇಲೆ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಬೇಕು. ಅವನು ಈ ರೀತಿ ಯಾವ್ದಾದ್ರು ಆದ್ರೆ ನಿರ್ದಾಕ್ಷಿಣ್ಯವಾಗಿ ಅಭಿಪ್ರಾಯ ಹೇಳಲಿಕ್ಕೆ ಅಸಮರ್ಥನಾಗಬಹುದು. ನಿರ್ಬಿಡೆಯಿಂದ ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಆಗೋದಿಲ್ಲ, ಮುಲಾಜಾಗತ್ತೆ, ಯಾವುದೋ ವಸೀಲಿಗೆ ಪ್ರಭಾವಕ್ಕೆ ಒಳಗಾಗ್ತಾನೆ. ಹಾಗಾಗಿ ಅವನು ಆಗಿರಬಾರ್ದು. ಏನು, ಅವನು ಆ ರೀತಿಯ ಈ ನೌಕರನಾಗಿರ್ಬಾರ್ದು, ಅಧಿಕಾರಿಯಾಗಿರ್ಬಾರ್ದು, ಅಥವಾ ಸದಸ್ಯನಾಗಿರ್ಬಾರ್ದು, ಅಥವಾ ಸಾಲ ಪಡೆದ ವ್ಯಕ್ತಿ ಆಗಿರ್ಬಾರ್ದು, ಅಥವಾ ಕುಟುಂಬದ ಸದಸ್ಯ. ಇದಿಷ್ಟು ಅದಕ್ಕೋಸ್ಕರ. ಇಷ್ಟೇನಾ? ಇಲ್ಲಿ ಮತ್ತು ಇನ್ನು ಬರುತ್ತೆ, ಲೆಕ್ಕ ಪರಿಶೋಧಕನಾಗ್ಲಿಕ್ಕೆ ನನಗೆ ಅರ್ಹತೆ ಮತ್ತು ಅನುಭವ ಇಲ್ಲದ ವ್ಯಕ್ತಿ ಆಗಿದ್ರೆ ನಾನು ಬರೋದಿಲ್ಲ. ಅರ್ಹತೆ ಅಂದ್ರೆ ಏನು? ನಂಗೆ CA ಪಾಸ್ ಆಗಿರ್ಬೇಕು. ಅನುಭವ ಅಂದ್ರೆ ಕನಿಷ್ಠ 3 ವರ್ಷ ಅಥವಾ 5 ವರ್ಷ ಅಥವಾ 10 ವರ್ಷ ಆಗಿರ್ಬೇಕು. ಪಟ್ಟಿಯಲ್ಲಿ ಸೇರ್ಪಡೆ ಆಗದೆ ಹೋದ್ರೆ ಬರೋದಿಲ್ಲ. ಮತ್ತೆ ಹಿಂದಿನ ವರ್ಷ ಲೆಕ್ಕ ಪರಿಶೋಧನೆ ಮಾಡುವಾಗ ನಾನು ಯಾವ್ದಾದ್ರು ನಿಯಮಗಳನ್ನು ಪಾಲಿಸದೆ ಹೋದ್ರೆ ನನ್ನನ್ನ ಲೆಕ್ಕ ಪರಿಶೋಧಕರ ಪಟ್ಟಿಯಿಂದ ಹೊರ ಹಾಕ್ಬೋದು. ಆಗ ನಾನು ಇದನ್ನ ಮಾಡ್ಲಿಕ್ಕೆ, ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ನನ್ಗೆ ಅನರ್ಹತೆ ಆಗತ್ತೆ. ಇಲ್ಲಿ ಯಾವುದೇ ಸಹಕಾರಿಯ ಲೆಕ್ಕ ಪರಿಶೋಧನೆ ಮೆಂಬರ್ಶಿಪ್ ತಗೊಳ್ಳುವಾಗ ಅದೇ ಸಹಕಾರಿಯ ಮೆಂಬರ್ಶಿಪ್ ಇರಬಾರ್ದು. ಆದರೆ ಲೆಕ್ಕ ಪರಿಶೋಧನೆ ಬಂದಾಗ ನಾನು ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು MPCS ನ ಲೆಕ್ಕ ಪರಿಶೋಧನೆ ಮಾಡುವಾಗ ಸರಿಯಾಗಿ ಗಮನವಿಟ್ಟು ಮಾಡಲಿಲ್ಲ, ಲೋಪದ ಅಥವಾ ದೋಷಪೂರಿತ ವರದಿಯನ್ನು ಕೊಟ್ಟಿದ್ದೀನಿ, ಆ ಕಾರಣದಿಂದಾಗಿ ನನ್ನನ್ನ ಪಟ್ಟಿಯಿಂದ ಹೊರಗಾಕಿದ್ರು ಅಂತ ಹೇಳಿದ್ರೆ ನಾನು ಕರ್ನಾಟಕದಾದ್ಯಂತ ಯಾವ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಸಹಕಾರ ಸಂಘದ ಲೆಕ್ಕ ಪರಿಶೋಧನೆ ಮಾಡುವಾಗ ನನ್ನ ಲೋಪ ಆಗಿರ್ಬೇಕು, ಏನಿಲ್ಲ. ನಾನು ಯಾವುದೇ ಸಹಕಾರ ಸಂಘದ ಲೆಕ್ಕ ಪರಿಶೋಧನೆ ಮಾಡಿದಲ್ಲಿ ಅದು ಇಂಪಾರ್ಟೆಂಟ್. ಈ ಸಹಕಾರಿ ಮಂಡಳಿಯ ಬಾಹ್ಯ ತಜ್ಞರಾಗಿ ಅಥವಾ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ನೇಮಕಗೊಳ್ಳಲಿರಬಾರದು. ಯಾಕೆಂದ್ರೆ ಇದಕ್ಕೆ ನಾನು ಬಾಹ್ಯ ತಜ್ಞ, ಎಕ್ಸ್ಟರ್ನಲ್ ಎಕ್ಸ್ಪರ್ಟ್, ಪ್ರೊಫೆಷನಲ್ ಮೆಂಬರ್ ಆಗಿರ್ತೀನಿ. ನಾನು ಅದನ್ನ ಪ್ರೊಫೆಷನಲ್ ನಿರ್ದೇಶಕನಾಗಿದ್ರೆ, ಪ್ರೊಫೆಷನಲ್ ಡೈರೆಕ್ಟರ್ ಆಗಿದ್ರೆ ನಾನು ಅದರ ಆಡಿಟ್ ಅನ್ನ ಮಾಡುವಂತಿಲ್ಲ. ಅಥವಾ ಇಂಟರ್ನಲ್ ಆಡಿಟ್ ನಾನಾಗಿದ್ರೆ ಇಂಟರ್ನಲ್ ಆಡಿಟರ್ ಆಗೋರು ಸ್ಟ್ಯಾಚ್ಯುಟರಿ ಆಡಿಟ್ ಮಾಡುವಂತಿಲ್ಲ. ಇಲ್ಲಿ ಸೂಕ್ಷ್ಮ ಗಮನಿಸಬೇಕಾಗಿರುವಂತದ್ದು ಕೆಲವೊಂದು ಅನರ್ಹತೆಗಳು ಅಲ್ಲಿ ಆ ಸೊಸೈಟಿಗೆ ಸಂಬಂಧಪಟ್ಟಂತಾಗಿರತ್ತೆ. ಕೆಲವೊಂದು ಸೊಸೈಟಿಗಳು ಇಡೀ ಕರ್ನಾಟಕದಾದ್ಯಂತ ಯಾವುದೇ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಿರ್ತದೆ. ಹಾಗಾಗಿ ಈ ಲೆಕ್ಕ ಪರಿಶೋಧಕರ ಅನರ್ಹತೆಗಳು ಆ ರೀತಿ ಆಗಿರಬಾರದು ಅಂತ ನೋಡ್ಕೊಳ್ಬೇಕು. ಇಲ್ಲಿ ನಿಮ್ಗೆ ಬರುವಂತಹ ಅತಿ ದೊಡ್ಡ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಸಾರ್ ನಮಗೂ ಅದು ಹೇಗೆ ಗೊತ್ತಾಗತ್ತೆ? ಆವಾಗ ನೀವು ಅವರಿಂದನೇ ಕೇಳಿ ತಿಳ್ಕೊಳ್ಬೇಕು. ಸರ್, ನಮ್ಮ ಲೆಕ್ಕ ಇದಕ್ಕೆ ನಾನು ಮುಂದೆ ಬರ್ತೀನಿ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಬರುವಾಗ, ನಾವು ಈ ಲೆಕ್ಕ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಲಿಸ್ಟ್ ಇದೆ, ನಮ್ಮ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ನಿಮಗೆ ಅರ್ಹತೆ ಅನುಭವ ಎಲ್ಲ ಇದೆಯಾ ಅಂತ ಒಂದು ಲೆಟರ್ ಆಫ್ ಇಂಟೆಂಟ್, ಏನು ನಮ್ಮ ಇದನ್ನ ಆಸಕ್ತಿಯನ್ನ ವ್ಯಕ್ತಪಡಿಸುವಂತಹ ಒಂದು ಪತ್ರವನ್ನ ಕೂಡ ನೀವು ತಗೊಳ್ಬಹುದು, ತೊಂದರೆ ಇಲ್ಲ. ಆವಾಗ ಅವ್ರು ಹೇಳ್ತಾರೆ, ನನಗೆ ನಿಮ್ಮ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಈ ರೀತಿ ಅನುಭವ ಇದೆ, ಆಸಕ್ತಿ ಇದೆ, ಮತ್ತು ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂದ್ರೆ ನೀವು ಅವ್ರನ್ನ ಅಪಾಯಿಂಟ್ ಮಾಡ್ಬೋದು. ಅದನ್ನ ನಾನು ಮುಂದೆ ಹೇಳ್ತೀನಿ. ಲೆಕ್ಕ ಪರಿಶೋಧಕ ನೇಮಕ ಮಾಡುವಾಗ ನಿಮಗೆ ಈ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ತರ ಮಾಡ್ಬೋದು, ತಪ್ಪೇನಿಲ್ಲ. ಈ ಲೆಕ್ಕ ಪರಿಶೋಧಕರ ಪದ ಯಾವಾಗ ತೆರವಾಗತ್ತೆ, ಯಾವಾಗ ವೆಕೇಟ್ ಆಗತ್ತೆ? ಅವನು ರಾಜೀನಾಮೆ ಕೊಟ್ರೆ ಅಥವಾ ಅವನ ಪದಾವಧಿ ಮುಕ್ತಾಯವಾದಾಗ. ಅಂದ್ರೆ ಅವನ ಪದ ತೆರವು. ಇಲ್ಲಿ ಪದಾವಧಿ ಅಂದ್ರೆ
ನೀವು ಯಾವುದೇ ಲೆಕ್ಕ ಪರಿಶೋಧಕರನ್ನಾದ್ರೂ ನೀವು ಒಂದು ವರ್ಷಕ್ಕೆ ನೇಮಕ ಮಾಡ್ಕೊಂಡಿರ್ತೀರಿ. ಒಂದು ವರ್ಷ ಮುಗಿದ ತಕ್ಷಣ ಅವನು ಪದ ತೆರವಾಗತ್ತೆ, ವೆಕೇಟ್ ಆಗತ್ತೆ, ಅವನ ಪ್ಲೇಸ್, ಅವನ ಸ್ಥಾನ ತೆರವಾಗತ್ತೆ. ಅವನು ರಾಜೀನಾಮೆ ಕೊಟ್ರೆ ಅಥವಾ ಪದಾವಧಿ ಮುಕ್ತಾಯವಾದಾಗ, ಇದು ನಿಯಮದಲ್ಲಿ ಹೇಳಿರುವಂತದ್ದು. ಈಗ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಇದು ಹೇಳತ್ತೆ, ಆಕ್ಟ್ ಹೇಳತ್ತೆ ಮತ್ತು ನಿಯಮ ಕೂಡ ಹೇಳತ್ತೆ. ಪ್ರತಿಯೊಂದು ಸಹಕಾರಿಯ ಸಾಮಾನ್ಯ ನಿಕಾಯ, ಈ ಸಾರಿ ಮೊದಲೇ ಕೂಡ ಹೇಳಿದೀನಿ, ಸಾಮಾನ್ಯ ನಿಕಾಯ ಜನರಲ್ ಬಾಡಿ ತನ್ನ ಸಾಮಾನ್ಯ ಸಭೆಯಲ್ಲಿ, ತಾನು ಪ್ರತಿ ವರ್ಷ ನಡೆಸುವಂತಹ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಆ ಸಹಕಾರ ವರ್ಷದ ಲೆಕ್ಕಪತ್ರಗಳನ್ನ ಪರಿಶೋಧಿಸ್ಲಿಕ್ಕೆ ಒಬ್ಬರನ್ನು ನೇಮಿಸ್ತಕ್ಕದ್ದು. ಇಲ್ಲಿ ತಕ್ಕದ್ದು ಅಂತ ಇರೋದ್ರಿಂದ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಸಾಮಾನ್ಯ ನಿಕಾಯಕ್ಕೆ ಮಾತ್ರ ಈ ಅಧಿಕಾರ ಇದೆ. ಸಿಒ ನೇಮಕ ಮಾಡ್ಕೊಳ್ಬಹುದಾ? ನೋ. ಡೈರೆಕ್ಟರ್ಸ್ ನೋ. ಅಧ್ಯಕ್ಷರು ನೋ. ಸಾಮಾನ್ಯ ನಿಕಾಯದಲ್ಲಿ ನಾವು ಅಧಿಕಾರ ನೀಡ್ತೀವಿ, ಸರ್ ನಮ್ಮ ಸಂಸ್ಥೆಗೆ ಸೂಕ್ತವಾದ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿಕೊಳ್ಳಲು ಅಧ್ಯಕ್ಷರಿಗೆ ಪರಮಾಧಿಕಾರವನ್ನು ನೀಡಲಾಯಿತು ಅಂತ ರೆಸಲ್ಯೂಷನ್ ಮಾಡ್ತೀವಿ ಸರ್. ಅಸಿಂಧು. ನೋ, ಯು ಕೆನಾಟ್ ಡೆಲಿಗೇಟ್ ಇಟ್. ಸಾಮಾನ್ಯ ಸಭೆಯ ಪ್ರಕಾರಗಳಲ್ಲಿ ಒಂದು ನೇಮಕಾತಿ, ಲೆಕ್ಕ ಪರಿಶೋಧಕರ ನೇಮಕಾತಿ ಸಾಮಾನ್ಯ ಸಭೆಯಲ್ಲೇ ನಡಿಬೇಕು, ಅಲ್ಲಿ ಮಾತ್ರ ನಡಿಬೇಕು. ಹಾಗಾಗಿ ಇಟ್ ಕೆನಾಟ್ ಬಿ ಈವನ್ ಡೆಲಿಗೇಟೆಡ್. ಡೆಲಿಗೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಕಾಯ್ದೆ ಸ್ಪಷ್ಟವಾಗಿದೆ. ಮತ್ತೆ ಅದರಲ್ಲಿ ನಿರಂತರವಾಗಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿಯನ್ನ ನೀವು ನಿರಂತರವಾಗಿ ಒಂದು 10 ವರ್ಷಕ್ಕೆ ಆಯ್ಕೆ ಮಾಡ್ಕೊಳ್ಬಹುದಾ? ಇಲ್ಲ. ನಿರಂತರ ನೇಮಕಾತಿಗೆ ಅಲ್ಲಿ ಕಂಡೀಷನ್ಸ್ ಇದೆ, ನಿರ್ಬಂಧ ಇದೆ, ಬಾರಿದೆ. ಏನ್ ಹೇಳ್ತಾರೆ ಪದಗಳು ನೋಡಿ. ಆದರೆ ಅದೇ ವ್ಯಕ್ತಿಗಳನ್ನು ಲೆಕ್ಕ ಪರಿಶೋಧಕರನ್ನಾಗಿ ಅನುಕ್ರಮವಾಗಿ 2 ವರ್ಷಗಳಿಗಿಂತ ಹೆಚ್ಚಿನ ಅವಧಿಗೆ ನೇಮಕ ಮಾಡಿಕೊಳ್ಳತಕ್ಕದ್ದಲ್ಲ. ಅಂದ್ರೆ ಒಬ್ಬ ಲೆಕ್ಕ ಪರಿಶೋಧಕರನ್ನ ನೀವು 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ 3 ವರ್ಷ, 4 ವರ್ಷ, 5 ವರ್ಷ ನಿರಂತರವಾಗಿ, ಅನುಕ್ರಮವಾಗಿ ಅಂದ್ರೆ ನಿರಂತರವಾಗಿ, ಹಾಗಂತ 2 ವರ್ಷಗಳಿಗೆ ನೇಮಕ ಮಾಡ್ಕೊಳ್ಳೇಬೇಕಾ? 2 ವರ್ಷಕ್ಕೆ ನೇಮಕ ಮಾಡ್ಕೊಳ್ಳೇಬೇಕು ಅಂತಿಲ್ಲ. 1 ವರ್ಷಕ್ಕೆ ರವೀಂದ್ರನಾಥ್ ಮಾಡ್ಕೊಳ್ತೀವಿ, 2ನೇ ವರ್ಷ ಅವ್ರನ್ನ ಮಾಡ್ಕೊಳ್ಳೇಬೇಕಾ? ಇಲ್ಲ. ಅವರು ಮಾಡಿರುವಂತಹ ಕೆಲಸ ನಿಮಗೆ ಸಮಾಧಾನ ಇಲ್ಲ ಅಂದ್ರೆ ಬೇರೆಯವ್ರನ್ನ ಮಾಡ್ಕೊಳ್ಬಹುದು. 1 ವರ್ಷ ಮಾಡ್ಕೊಂಡವ್ರನ್ನ ಮತ್ತೊಂದು ವರ್ಷ ಮಾಡ್ಕೊಳ್ಳೇಬೇಕು ಅಂತಿಲ್ಲ. ಆದರೆ ರವೀಂದ್ರನಾಥ್ ನಿಮ್ಗೆ ಎಷ್ಟೇ ಚೆನ್ನಾಗಿ ಲೆಕ್ಕ ಪರಿಶೋಧನೆ ಮಾಡ್ಕೊಂಡಿದ್ದಾರೆ ಅಂದ್ರೂ 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಅವ್ರಿಗೆ ಮಾಡ್ಕೊಳ್ಳುವಂತಿಲ್ಲ, ನಿರಂತರವಾಗಿ. ನಮ್ಗೆ ಅವರೇ ಬೇಕಿತ್ತು, ಇಲ್ಲ 1 ವರ್ಷ ಗ್ಯಾಪ್ ಕೊಡ್ಲೇಬೇಕು, ಕನಿಷ್ಠ 1 ವರ್ಷನಾದ್ರೂ ಗ್ಯಾಪ್ ಕೊಟ್ಟು ಮತ್ತೆ ನೀವು ನೇಮಕ ಮಾಡ್ಕೊಳ್ಬಹುದು. ಇದಕ್ಕೆ ನಿರಂತರ ನೇಮಕಾತಿಗೆ ಏನಾದ್ರೂ ಎಕ್ಸೆಪ್ಷನ್ ಇದೆಯಾ? ಎಸ್. ಒಂದು ರಿಮೂವಲ್ ಆಫ್ ಡಿಫಿಕಲ್ಟೀಸ್ ಆರ್ಡರ್ ಕೊಟ್ಟು 1 ಟೈಮ್ ಮೆಜರ್ ಆಗಿ ಒಂದಿಷ್ಟು ಕೊಟ್ಟಿದ್ದರೆ 2013ರಲ್ಲಿ ಏನ್ ಮಾಡಿದ್ದಾರೆ? ಏನಾಗಿತ್ತು ಅಂದ್ರೆ, ಲೆಕ್ಕ ಪರಿಶೋಧನೆ ಬಾಕಿ ಇತ್ತು ಹಿಂದಿನ ಅನೇಕ ವರ್ಷಗಳಲ್ಲಿ. ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಕಳೆದ 5 ವರ್ಷದಿಂದ, 6 ವರ್ಷದಿಂದ, 7 ವರ್ಷದಿಂದ, 10 ವರ್ಷದಿಂದ ಬಾಕಿ ಇದೆ, ಆಡಿಟ್ ಆಗಿಲ್ಲ. ಅವರಿಗೆಲ್ಲ ನಿರಂತರವಾಗಿ 2 ವರ್ಷಕ್ಕೆ ಮಾಡ್ಕೊಳ್ಳೋಂತಿಲ್ಲ ಅಂದ್ರೆ 10 ವರ್ಷದ ಬಾಕಿ ಇದೆ ಅಂದ್ರೆ 5 ಜನ ಚಾರ್ಟರ್ಡ್ ಅಕೌಂಟೆಂಟ್ ನೇಮಕ ಮಾಡ್ಕೊಳ್ಬೇಕಾ? ಇಲ್ಲ. ಅಂತಹ ಸಮಯದಲ್ಲಿ ಇದನ್ನ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಅಪವಾದ ಅಂತ ಹೇಳಿದ್ದಾರೆ. ಅಂತಹ ಸಮಯದಲ್ಲಿ 1 ಟೈಮ್ ಮೆಜರ್ ಆಗಿ ಅದಷ್ಟನ್ನು ಒಬ್ಬರಿಗೆ ಅಲಾಟ್ ಮಾಡಿ, ಒಬ್ಬರು ಅದಷ್ಟು ವರ್ಷದನ್ನು ಒಮ್ಮೆ ಪೂರ್ಣಗೊಳಿಸಲು ಅನುಕೂಲ ಮಾಡ್ಕೊಳ್ಬಹುದು. ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿಯ ಕಳೆದ 8 ವರ್ಷದ ಆಡಿಟ್ ಬಾಕಿ ಇದೆ ಅಂತ ತಿಳ್ಕೊಳ್ಳಿ. ರವೀಂದ್ರನಾಥನ್ ಅಪಾಯಿಂಟ್ ಮಾಡಿ 8 ವರ್ಷದ ಆಡಿಟ್ ಅನ್ನ ಒಂದು ಸಾರಿ ಮುಗಿಸಿ ಅವರನ್ನ ಇದ್ ಮಾಡ್ಕೊಳ್ಬಹುದು. 8 ವರ್ಷಕ್ಕೂ ಒಬ್ಬರನ್ನೇ ಅದು ಬಾಕಿ ಇರುವಂತದ್ದಕ್ಕೆ ನೀವು ಅಪಾಯಿಂಟ್ ಮಾಡುವಾಗ ಹಿಂದಿನ ವರ್ಷಗಳ ಬಾಕಿ ಇದ್ದರೆ ಆ ರೀತಿ ಮಾಡಬಹುದೇ ವಿನಃ ಪ್ರಸಕ್ತ ಸಾಲಿಗೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ತೀರಿ, ಮತ್ತೆ ಮುಂದಿನ ಸಾಲನ್ನು ಅವ್ರನ್ನ ಆಯ್ಕೆ ಮಾಡ್ಕೊಳ್ಬಹುದಾ? 2 ವರ್ಷ ಆಗ್ಬಿಟ್ಟಿದ್ರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿಕ್ ಬರೋದಿಲ್ಲ.
ಅಕಸ್ಮಾತ್ ಆ ರೀತಿ ಏನಾದ್ರೂ ಇದೆ, ನಮ್ದೊಂದು 5-6 ವರ್ಷದಿದೆ ಸರ್, ನಮ್ ಬಾಕಿ ಇದೆ ಅಂತ ಹೇಳಿದ್ರೆ ನೀವು ನೇರವಾಗಿ ಆಯ್ಕೆ ಮಾಡ್ಕೊಳ್ಬಹುದು. ಆದರೆ ಅಂತಹ ಆಯ್ಕೆಯನ್ನ ನೀವು ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ ಗಮನಕ್ಕೆ ತಂದು ಅವ್ರ ಒಪ್ಪಿಗೆ ಕೊಡಬೇಕು. 8 ವರ್ಷದಿದೆ, 10 ವರ್ಷದಿದೆ, ನಾವು ಇಂಥವ್ರನ್ನ ನೇಮಕ ಮಾಡ್ಕೊಂಡು ಒಂದು ಸಾರಿ ಮುಗಿಸ್ಕೊಳ್ತೀವಿ, ಅವ್ರ ಗಮನಕ್ಕೆ ತಂದು ಅವ್ರ ಒಪ್ಪಿಗೆ ಪಡಿಬೇಕು. ಇಲ್ಲವ್ರು ಏನಾಗತ್ತೆ, ಅವರಿಗೆ ಲಿಸ್ಟ್ ಹೋದಾಗ ಇವ್ರು ಯಾರ್ರಿ ನಿರಂತರವಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವ್ರಿಗೆ ಬಂದ್ರೆ, ತಾವು ಒಪ್ಪಿಗೆ ಕೊಟ್ಟಿರುವಂತದ್ದಿದ್ರೆ ಅವರಿಗೆ ತೊಂದರೆ ಇಲ್ಲ, ಅವ್ರ ಒಪ್ಪಿಗೆ ಕೊಡ್ತಾರೆ ಯೂಶುವಲ್ ಆಗಿ. ಯಾಕೆಂದ್ರೆ ಅವರಿಗೂ ಕೂಡ ಲೆಕ್ಕ ಪರಿಶೋಧನೆ ಆದಷ್ಟು ಆಗ್ಬೇಕು. ಏನಪ್ಪಾ ಅಂದ್ರೆ ಅವ್ರ ಗಮನಕ್ಕೆ ತಂದ್ರೆ ಅವರ ಲಿಸ್ಟ್ ನಲ್ಲಿ ಅಪ್ಡೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅಷ್ಟೇ ಹೊರತು ಮತ್ತೇನೇನು. ಸೊ ನಿರಂತರ ನೇಮಕಾತಿಗೆ ಈ ಒಂದು ಅಪವಾದ ಇದೆ. ಅಪವಾದ ಅಂದ್ರೆ ಎಕ್ಸೆಪ್ಷನ್ ಇದೆ. ಅದು ಇಲ್ಲದೆ ಹೋದ್ರೆ ನೀವು ಯಾವತ್ತು ಯಾವುದೇ ಒಬ್ಬ ವ್ಯಕ್ತಿಯನ್ನ, ಒಬ್ಬ CA ಅಥವಾ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ 2 ವರ್ಷಕ್ಕಿಂತ ಹೆಚ್ಚಿದ ಕಾಲ ನಿರಂತರವಾಗಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಸರ್ ನಾವು ಡಿಪಾರ್ಟ್ಮೆಂಟ್ ಇಂದ ಆದ್ರೆ ಏನ್ ಮಾಡ್ಬೋದು? ಅಲ್ಲಿಗೆ ಈ ನಿರ್ಬಂಧ ಇಲ್ಲ. ಡಿಪಾರ್ಟ್ಮೆಂಟ್ನವರಲ್ಲಿ ಏನಾಗತ್ತೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ನಿರಂತರವಾಗಿ, ಅವರಲ್ಲೂ ಏನಾಗತ್ತೆ, ನೀವು ಯಾವುದೋ ಅಸಿಸ್ಟೆಂಟ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೊಳ್ತೀರಿ ಅಂದ್ರೆ ನಿರಂತರವಾಗಿ ಅವರ ಡೈರೆಕ್ಟರ್ ನೋಡ್ತಾರೆ, ಇವ್ರು ಹಿಂದಿನ ವರ್ಷ ಯಾರು ಮಾಡಿದ್ರು, ಇದಕ್ಕೂ ಹಿಂದಿನ ವರ್ಷ ಯಾರು ಮಾಡಿದ್ರು ಅಂದ್ರೆ ಅದೇ ವ್ಯಕ್ತಿಯನ್ನು 3ನೇ ವರ್ಷ ಅವ್ರು ನೇಮಕ ಮಾಡೋದಿಲ್ಲ. ಅಲ್ಲಿ ಪದನಾಮ ಒಂದೇ ಇರ್ತದೆ, ಆದ್ರೆ ವ್ಯಕ್ತಿಗಳು ಬೇರೆ ಆಗ್ತಾರೆ. ಅರ್ಥ ಮಾಡ್ಕೊಳ್ಳಿ, ಒಬ್ಬರೇ ವ್ಯಕ್ತಿ ಅಲ್ಲ, ಬೇರೆ ಬೇರೆ ವ್ಯಕ್ತಿಗಳನ್ನ ನಮಗೆ ಕಳಿಸ್ತಾರೆ. ಇಲ್ಲಿ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಾರೆ, ಆದರೆ ವ್ಯಕ್ತಿಗಳು ಬೇರೆ ಆಗ್ಬೇಕು. ಅದೇ ರೀತಿ ಡಿಪಾರ್ಟ್ಮೆಂಟ್ ಅಲ್ಲೂ ಸೇಮ್ DD ಅಥವಾ ಸೇಮ್ ಡೆಪ್ಯೂಟಿ ಡೈರೆಕ್ಟರ್ ಉಪ ನಿರ್ದೇಶಕರು ಮಾಡಬಹುದಾ? ಉಪನಿರ್ದೇಶಕರು ಮಾಡಬಹುದು, ಆದರೆ ಅದೇ ವ್ಯಕ್ತಿ ಮಾಡುವಂತಿಲ್ಲ, ಬೇರೆ ವ್ಯಕ್ತಿ ಮಾಡ್ಬೇಕಾಗತ್ತೆ, ಅವರಿಗೂ ಅಪ್ಲೈ ಆಗತ್ತೆ. ಹಾಗಂತ ಈ ಅಪವಾದ ಅವರಿಗೂ ಬರ್ತದೆ. ಸಪೋಸ್ ಡಿಪಾರ್ಟ್ಮೆಂಟ್ ಇಂದಾನೆ 10 ವರ್ಷದನ್ನ ಮುಗಿಸ್ಕೊಳ್ತೀವಿ, ಮಾಡ್ಕೊಳ್ಬಹುದು. ಆವಾಗ ಒಬ್ಬರೇ ಡೈರೆಕ್ಟರ್ ಅಥವಾ ಒಬ್ಬರೇ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಒಬ್ಬರೇ ಡೆಪ್ಯೂಟಿ ಡೈರೆಕ್ಟರ್ ಇಂದ ನೀವು ಮಾಡ್ಕೊಳ್ತೀರಿ, ಜೈ. ಇನ್ನು ಹೊಸ ಸಹಕಾರಿಗಳಲ್ಲಿ ಲೆಕ್ಕ ಪರಿಶೋಧನೆ ಮಾಡಿಸೋದಿದ್ರೆ ಹೇಗೆ ಸರ್? ಇದು ಅತಿ ಮುಖ್ಯವಾಗಿರುವಂತದ್ದು. ನೋಡಿ, ನಮ್ಮಲ್ಲಿ ತುಂಬಾ ಜನ ಇದನ್ನ ಗಮನಿಸಿರೋದಿಲ್ಲ. ನಿಮ್ಮ ಯಾವುದೇ ಹೊಸ ಸಹಕಾರ ಸಂಘ ನೋಂದಣಿ ಆಗಿದೆ ಅಂದ್ರೆ, ಯಾವುದೇ ಸಹಕಾರ ಸಂಘ ನೋಂದಣಿ ಆದರೆ ನೋಂದಣಿಯ ಆದೇಶದಲ್ಲಿ ಒಂದು ಇದಿರ್ತದೆ, ನೀವು ನೋಂದಣಿಯಾದ 60 ದಿನದೊಳಗಾಗಿ ಮಂಡಳಿಯ ಚುನಾವಣೆಯನ್ನು ನಡೆಸತಕ್ಕದ್ದು ಮತ್ತು ಪ್ರಥಮ ಸರ್ವ ಸದಸ್ಯರ ಸಭೆಯನ್ನು ನಡೆಸತಕ್ಕದ್ದು ಆದೇಶದಲ್ಲಿ ಇರ್ತದೆ, ನೋಂದಣಿ ಆದೇಶದಲ್ಲಿ ಇರ್ತದೆ. ನಾವು ಆ ಸ್ಪೀಕಿಂಗ್ ಆರ್ಡರ್ ನೋಡಿರ್ ಗೊತ್ತಾಗತ್ತೆ. ಹಾಗಾಗಿ ಯಾವುದೇ ಸಹಕಾರ ಸಂಘ, ಈಗ ಅಕ್ಟೋಬರ್ನಲ್ಲಿ ನಮ್ದು ಒಂದು ಸಹಕಾರ ಸಂಘ ನೋಂದಣಿ ಆಗಿದೆ, ನವೆಂಬರ್ ಡಿಸೆಂಬರ್ ಒಳಗಡೆಗೆ ಅವರ ಚುನಾವಣಾ ಪ್ರಕ್ರಿಯೆ ಮುಗಿದು ಡಿಸೆಂಬರ್ ಒಳಗಾಗಿ ಅವರು ತಮ್ಮ ಪ್ರಥಮ ಸರ್ವ ಸದಸ್ಯರ ಸಭೆ, ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ಗೆ ಸೆಪ್ಟೆಂಬರ್ 25. ಆದರೆ ಪ್ರಥಮ ಸರ್ವ ಸದಸ್ಯರ ಸಭೆ ನೋಂದಣಿಯಾದ 2 ತಿಂಗಳೊಳಗೆ 60 ದಿನದೊಳಗಾಗಿ ಆಗ್ಬೇಕಾಗತ್ತೆ. ಆ ಸಭೆಯಲ್ಲಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಸೂಚಿಸಿದಂತ ಏನು ಲೆಕ್ಕ ಪರಿಶೋಧಕರ ಪಟ್ಟಿ ಇದೆ, ಆ ಪಟ್ಟಿಯ ಪ್ರಕಾರ ಯಾರನ್ನಾರು ಆಯ್ಕೆ ಮಾಡ್ಕೊಂಡು ನೀವು ಒಂದು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅವರು ಅಕ್ಟೋಬರ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ನಿಮ್ಮ ಸಹಕಾರ ಸಂಘದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 6 ತಿಂಗಳ ಲೆಕ್ಕಪತ್ರಗಳನ್ನ, ಸಪೋಸ್ ನಿಮ್ ಜನವರಿಯಲ್ಲೇ ರಿಜಿಸ್ಟ್ರೇಷನ್ ಆಗಿದೆ, ಮಾರ್ಚ್ ಅಲ್ಲಿ ನಿಮ್ದು ಪ್ರಥಮ ಸರ್ವ ಸದಸ್ಯರ ಸಭೆ ಆಗತ್ತೆ, ಆಗ್ಲೂ ಕೂಡ ಜನವರಿಯಿಂದ ಮಾರ್ಚ್ ವರೆಗಿನ ಲೆಕ್ಕ ಪರಿಶೋಧನೆ ಮಾಡಿಸತಕ್ಕದ್ದು. ಅದಕ್ಕೆ ಒಬ್ಬರನ್ನ ನೀವು ಪ್ರಥಮ ಸರ್ವ ಸದಸ್ಯರ ಸಭೆಯಲ್ಲಿ ನಡೆಸಬೇಕು, ಆಯ್ಕೆ ಮಾಡ್ಕೊಳ್ಬೇಕು. ಪಾರ್ಷಿಯಲ್ ಇಯರ್ ಆದ್ರೂ ಮಾರ್ಚ್ 31ಗೆ ಆ ವರ್ಷ ಅದ ಅಖೈರಾಗತ್ತೆ, ಆವಾಗ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಲೆಕ್ಕ ಪರಿಶೋಧಕರ ಆಕಸ್ಮಿಕ ರಿಕ್ತತೆ. ಅಕಸ್ಮಾತ್ ಯಾವುದೇ ಲೆಕ್ಕ ಪರಿಶೋಧಕರ ನೇಮಕಗೊಂಡವರು ಯಾವುದೋ ಒಂದು ಕಾರಣಕ್ಕೋಸ್ಕರ ರಿಕ್ತತೆ ಆಗತ್ತೆ, ವೇಕೆನ್ಸಿ ಆಗತ್ತೆ, ಅವರು ಮರಣ ಹೊಂದ್ತಾರೆ ಅಥವಾ ಅನರ್ಹತೆ ಆಗ್ಬಿಡತ್ತೆ ಅಥವಾ ರಾಜೀನಾಮೆ ಆಗತ್ತೆ, ಈ ರೀತಿ ಯಾವ್ದಾರ ಆದಲ್ಲಿ ಅಥವಾ ಯಾವುದೇ ಒಂದು ಕಾರಣದಿಂದ ಆಕಸ್ಮಿಕ ರಿಕ್ತತೆ ಆದಲ್ಲಿ, ಅಂತಹ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳಿರುವಂತದ್ದು RDO, ರಿಮೂವಲ್ ಆಫ್ ಡಿಫಿಕಲ್ಟೀಸ್ ಆರ್ಡರ್,
ರಿಕ್ತತೆ ತಿಳಿದು ಬಂದ 1 ತಿಂಗಳೊಳಗಾಗಿ ಸಹಕಾರಿಯು ವಿಶೇಷ ಸಾಮಾನ್ಯ ಸಭೆಯನ್ನ ಕರೆದು ಮತ್ತೋರ್ವ ಅರ್ಹ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿಕೊಳ್ಳತಕ್ಕದ್ದು. ಯಾರೋ ಒಂದು ಮಹಾಸಭೆಯಲ್ಲಿ ತಮ್ಮ ಸೆಪ್ಟೆಂಬರ್ ಒಳಗೆ ನಡೆದಿರುವಂತಹ ಮಹಾಸಭೆಯಲ್ಲಿ ಯಾರನ್ನೋ ಒಬ್ಬರನ್ನ XYZ ಅನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀರಿ. ಯಾವುದೋ ಒಂದು ಕಾರಣಕ್ಕೆ ಅದು ಆಕಸ್ಮಿಕ ರಿಕ್ತತೆ ಆಗತ್ತೆ. ಅವರು ಮುಂದಿನ ವರ್ಷ ಏಪ್ರಿಲ್ ನಲ್ಲಿ ಶುರು ಮಾಡೋಕ್ಕಿಂತ ಮೊದಲು ಸಪೋಸ್ ನವೆಂಬರ್ನಲ್ಲೋ ಡಿಸೆಂಬರ್ನಲ್ಲೋ ಅವರಿಗೆ ಯಾವುದೋ ಒಂದು ಅನರ್ಹತೆ ಆಗತ್ತೆ, ಅಥವಾ ಅವ್ರು ಯಾವುದೋ ಒಂದು ಕಾರಣಕ್ಕೆ ರಾಜೀನಾಮೆ ಕೊಡ್ತಾರೆ, ಅವ್ರು ಕೂಡ ಹಿ ಕ್ಯಾನ್ ರಿಸೈನ್, ಅಥವಾ ಅವ್ರು ಮರಣ ಹೊಂದ್ಬಿಡ್ಬೋದು, ಅಥವಾ ಇನ್ಯಾವುದೋ ಒಂದು ಕಾರಣದಿಂದಾಗಿ ಯಾವುದೋ ಒಬ್ಬ ವ್ಯಕ್ತಿಗೆ ಅವರಿಗೆ ಸ್ಟ್ರೋಕ್ ಆಗಿ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಅವ್ರು 6 ತಿಂಗಳ ಕಾಲ ಬೆಡ್ ರೆಸ್ಟ್ ಅಲ್ಲಿ ಇರ್ತಾರೆ ಅಥವಾ ಕೋಮಾದಲ್ಲಿ ಇರ್ತಾರೆ, ಏನೋ ಒಂದು ಕಾರಣ. ಆ ರೀತಿ ಆದಲ್ಲಿ ಆಕಸ್ಮಿಕ ರಿಕ್ತತೆ ಆದ್ರೆ ಅಂತಹ ಸಂದರ್ಭದಲ್ಲಿ ಆ ರಿಕ್ತತೆ ಉಂಟಾದ 1 ತಿಂಗಳೊಳಗಾಗಿ, ಆ ರಿಕ್ತತೆ ಉಂಟಾದ ಅಲ್ಲ, ರಿಕ್ತತೆ ತಿಳಿದು ಬಂದ, ನಮ್ಗೆ ಗೊತ್ತೇ ಇಲ್ಲ ಅವ್ರು ತೀರೋಗಿದ್ದಾರೆ ಅಂತ ಗೊತ್ತಿರ್ಲಿಲ್ಲ ಸರ್, ನಮ್ಗೆ ಗೊತ್ತಾಗಿದ್ದೆ ಸುಮಾರು 1 ತಿಂಗಳ ನಂತರ. ಗೊತ್ತಾದ ನಂತರ ನೀವು ಅವರನ್ನ ಒಂದು ವಿಶೇಷ ಮಹಾಸಭೆ, 2 ಜನರಲ್ ಬಾಡಿ ಮಧ್ಯದಲ್ಲಿ ನಡೆಯುವಂಥದ್ದು ವಿಶೇಷ ಮಹಾಸಭೆ ಗೊತ್ತಿದೆ ನಮಗೆ. ಸರ್ವಸಾಮಾನ್ಯ ಸಭೆ 2 ವರ್ಷದ ಸರ್ವಸಾಮಾನ್ಯ ಸಭೆಗಳ ಮಧ್ಯದಲ್ಲಿ ನಡೆಯುವಂತಹ ಯಾವುದೇ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಇದ್ರೆ ಅದನ್ನ ವಿಶೇಷ ಸಾಮಾನ್ಯ ಸಭೆ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಜನರಲ್ ಮೀಟಿಂಗ್, ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಅಂತಹ ಸಂದರ್ಭದಲ್ಲಿ ಅವರು ಮತ್ತೋರ್ವ ಅರ್ಹ ಲೆಕ್ಕ ಪರಿಶೋಧಕರು ನೇಮಕ ಮಾಡ್ಕೊಳ್ಬೇಕು. ಅಕಸ್ಮಾತ್ ಮಾಡ್ಕೊಂಡಿಲ್ಲ, ಸಾಮಾನ್ಯ ಸಭೆ ನೇಮಕ ಮಾಡ್ಕೊಂಡಿಲ್ಲ, ಆವಾಗ ಯಾರು ಮಾಡಬೇಕು? ಅಕಸ್ಮಾತ್ ಸರ್ವ ಸದಸ್ಯರ ಸಭೆಯಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ವಿಫಲರಾದ್ರೆ ವಿಶೇಷ ಸರ್ವ ಸದಸ್ಯರ ಕರಿಬೇಕು. ಸಾಮಾನ್ಯ ಸಭೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಾಡ್ಲಿಕ್ಕೆ ಆಗಿಲ್ಲ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ವಿಶೇಷ ಸರ್ವ ಸದಸ್ಯರ ಸಭೆ ಮಾಡಿ. ಅದು ಮಾಡ್ಕೊಂಡಿಲ್ಲ, ಹಾಗಾದ್ರೆ DD ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಏನಿರ್ತಾರೆ ಅವರು ತಮ್ಮ ಡಿಪಾರ್ಟ್ಮೆಂಟಿನ ಮೂಲಕ ಅವರು ಅಪಾಯಿಂಟ್ ಮಾಡಬಹುದು. ಅವರು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಮಾಡಬಹುದು. ರಾಜ್ಯ ಸರ್ಕಾರಕ್ಕೂ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೂ ವ್ಯತ್ಯಾಸ ಏನು ಅಂದ್ರೆ, ಇದು ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ನೋಡ್ ಮಾಡಬಹುದು, ಅಥವಾ ರೆಗ್ಯುಲರ್ ARDR ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದು ಕೂಡ ಇಲಾಖೆನೆ, ಅವರ ಮೂಲಕ ರಾಜ್ಯ ಸರ್ಕಾರನೇ ನೇರವಾಗಿ ಒಂದು ಇದಕ್ಕೆ ಅಪಾಯಿಂಟ್ ಮಾಡಿಸಬಹುದು. ಇದಿಷ್ಟು ನೇಮಕಾತಿಗೆ ಸಂಬಂಧಪಟ್ಟಂತೆ. ಇನ್ನು ಕೆಲವು ಸಾರಿ ಏನಾಗ್ಬಿಡುತ್ತೆ, ಆಡಿಟ್ ಮಾಡಿದ ನಂತರ ಮರು ಲೆಕ್ಕ ಪರಿಶೋಧನೆ ಮಾಡುವಂತಹ ಸಂದರ್ಭ ಬರ್ತದೆ. ಮರು ಲೆಕ್ಕ ಪರಿಶೋಧನೆ ಯಾವಾಗ ಬರ್ತದೆ? ನಿಯತ ಲೆಕ್ಕ ಪರಿಶೋಧನಾ ಸಮಯದಲ್ಲಿ ಯಾವುದೋ ಒಬ್ಬ ಲೆಕ್ಕ ಪರಿಶೋಧಕ ಪತ್ತೆ ಹಚ್ಚಿಲ್ಲ, ಕೆಲವೊಂದು ಅವ್ಯವಹಾರಗಳಾಗಿದೆ, ಅಥವಾ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ, ಅಥವಾ ವಂಚನೆ ಇದೆ, ಅಥವಾ ದುರ್ವಿನಿಯೋಗ ಇದೆ, ಅಥವಾ ದುರುಪಯೋಗ ಆಗಿದೆ, ಅದನ್ನ ಅವರು ಕಂಡಿಡಿದಿಲ್ಲ. ಲೆಕ್ಕ ಪರಿಶೋಧನೆ ಸಮಯದಲ್ಲಿ ಆ ಲೆಕ್ಕ ಪರಿಶೋಧಕರು ಕಂಡಿಡಿದಿಲ್ಲ, ಅಥವಾ ತಪ್ಪು ವರ್ಗೀಕರಣ ಮಾಡಿದ್ದಾರೆ, ನಮ್ದು B ಕೆಟಗರಿ ಮಾಡಿದ್ದಾರೆ, ನಮ್ದು A ಕೆಟಗರಿ ಆಗ್ಬೇಕಾಗಿತ್ತು, ಈ ರೀತಿ ತಪ್ಪು ವರ್ಗೀಕರಣ ಮಾಡಿದ್ ಕಂಡು ಬಂದ್ರೆ, ಅಥವಾ ಅಂತಹ ಇದರ ಸನ್ನಿವೇಶದಲ್ಲಿ ಸಾಮಾನ್ಯ ಸದಸ್ಯರ ಸಭೆ ಏನ್ ನಡೆಯುತ್ತೆ, ಅವರು ಹಣಕಾಸು ಪರಿಸ್ಥಿತಿಯನ್ನ ಸತ್ಯವಾಗಿ ಪ್ರತಿಬಿಂಬಿಸುವ ದೃಷ್ಟಿಯಿಂದ ಯಾವುದೇ ಲೆಕ್ಕಪತ್ರವನ್ನು ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಮರು ಲೆಕ್ಕ ಪರಿಶೋಧನೆಗೆ ರಿಕ್ವೆಸ್ಟ್ ಮಾಡಬಹುದು. ಇದು ಸಾಮಾನ್ಯ ಸಭೆ ಮರು ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಒಂದು ಸಾಮಾನ್ಯ ಸಭೆಗೆ ಒಂದು ಹಿಂದಿನ ವರ್ಷ ನಾವು ಯಾರನ್ನೋ ಆಡಿಟ್ ನೇಮಕ ಮಾಡ್ಕೊಂಡಿದ್ವಿ, ಅವ್ರು ಸರಿಯಾಗಿ ಮಾಡಿಲ್ಲ, ಹಾಗ ಅನ್ನಿಸಿದೆ, ಹಾಗೆ ನಮಗೆ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿದೆ, ಹಾಗೆ ಒಂದಿಷ್ಟು ಮಾಹಿತಿಗಳು ಬಂದಿದೆ, ಹಾಗಾದ್ರೆ ನಾವು ಇನ್ನೊಬ್ಬರನ್ನ ನಾವು ನೇಮಕ ಮಾಡ್ತೀವಿ, ಮರು ಲೆಕ್ಕ ಪರಿಶೋಧನೆ ಮಾಡ್ತೀವಿ. ಅಥವಾ ಸಹಕಾರಿ ಅರ್ಜಿ ಸಲ್ಲಿಸಿದರೆ ಇವ್ರು ಕೂಡ ಏನು ಲೆಕ್ಕ ಪರಿಶೋಧನೆ ಮಾಡಬೇಕು ಅವಶ್ಯಕ ಮತ್ತು ಯುಕ್ತ ಅಂತ ಕಂಡು ಬಂದ್ರೆ ರಾಜ್ಯ ಸರ್ಕಾರ ಕೂಡ ಮರು ಲೆಕ್ಕ ಪರಿಶೋಧನೆಗೆ ವ್ಯವಸ್ಥೆ ಮಾಡಬಹುದು. ಸರ್ಕಾರ ಕೂಡ ನೇಮಕ ಮಾಡಬಹುದು, ಸಾಮಾನ್ಯ ಸಭೆ ಮಾಡಬಹುದು, ಅಥವಾ ಇಲಾಖೆಯ ಮೂಲಕ ಸರ್ಕಾರ ಕೂಡ ಮರು ಲೆಕ್ಕ ಪರಿಶೋಧನೆಗೆ ಆಜ್ಞೆ ಮಾಡಬಹುದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸರಿಸುಮಾರು 45 ನಿಮಿಷಗಳ ಕಾಲ ನಾವು ಲೆಕ್ಕ ಪರಿಶೋಧನೆ ಬಗ್ಗೆ ತಿಳ್ಕೊಳ್ಳುವ ಈ ಸಂಚಿಕೆಯಲ್ಲಿ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ.
ಸಾಕಷ್ಟು ವಿಷಯಗಳು ಇಲ್ಲಿ ಬರೋದ್ರಿಂದ ಇದನ್ನ ವಿವರವಾಗಿ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಭಾಗಶಃ ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಗಡಿಬಿಡಿ ಇಲ್ಲದೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅತಿ ಮುಖ್ಯವಾದಂತಹ ಶಾಸನಾತ್ಮಕ ಪ್ರಕ್ರಿಯೆ, ಅಲ್ಲಿ ಯಾವುದು ಗೊಂದಲಗಳು ಅಥವಾ ಅಡಚಣೆಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಇದರಲ್ಲಿ ನಾವು ಹಿಂದಿನ ಅವಧಿಯಲ್ಲಿ ಲೆಕ್ಕ ಪರಿಶೋಧನೆ ಅಂದ್ರೆ ಏನು ಅಂತೆಲ್ಲ ತಿಳ್ಕೊಂಡ್ವಿ. ಹಾಗೆ ಲೆಕ್ಕ ಪರಿಶೋಧನೆ ಬಗ್ಗೆ ಕಾಯ್ದೆ ಏನ್ ಹೇಳುತ್ತೆ ಅಂತ ತಿಳ್ಕೊಂಡ್ವಿ. ಇವತ್ತಿನ ಅವಧಿಯಲ್ಲಿ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಉಳಿದಂತೆ ಲೆಕ್ಕ ಪರಿಶೋಧನೆ ಬಗ್ಗೆ ಇರುವಂತಹ ಉಳಿದಂತ ವಿಷಯಗಳನ್ನ ಮುಂದಿನ ಅವಧಿಗಳಲ್ಲಿ ಹಂತ ಹಂತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತೇನೆ. ಸೊ ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡೋಣ.